ಜಾಯ್ನ್ ಆಗೋರು ಆಗ್ತಾನೆ ಇರ್ತಾರೆ. ಬಿಕಾಸ್ ಇಟ್ಸ್ ಮಿಯರ್ಲಿ ರಿಪಿಟೇಷನ್ ಆಫ್ ದಿ ಕ್ವೆಶನ್ಸ್. ಕೆಲವೊಂದು ಕ್ವೆಶನ್ಸ್ ಇದೆ, ನಾನು ಡಿಲೀಟೆಡ್ ಅಂದರೆ ಡಿಲೀಟೆಡ್ ಆಯಿತಾ. ಸೊ ನೋ ಮೋರ್ ಡಿಸ್ಕಷನ್ ಅಬೌಟ್ ದಟ್. ಈಗ ಲಾಸ್ಟ್ ಕ್ಲಾಸಲ್ಲಿ ವಿ ಹ್ಯಾವ್ ಸಾಲ್ವ್ಡ್ ಕ್ವೆಶನ್ಸ್ ಅಪ್ ಟು 2014, ಅಂದರೆ ಬಿಫೋರ್ ನ್ಯೂ ಸಿಲೆಬಸ್ ಇಂಟ್ರಡ್ಯೂಸ್ ಆಗಿರೋ ವರ್ಷ ನೋಡಿದ್ವಿ. ಅದರಲ್ಲಿ ಕ್ವೆಶನ್ಸ್ ನೋಡಿದ್ವಿ, ತುಂಬ ಸಿಂಪಲ್ ಆಗಿತ್ತು. ಬಿಕಾಸ್ ಇಟ್ ವಾಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ವಾಟ್ ಎವರ್ ವಿ ಡಿಸ್ಕಸ್ಡ್ ಅರ್ಲಿಯರ್. ಸೊ ನೋ ನ್ಯೂ ಕ್ವೆಶನ್ ಅಥವಾ ನ್ಯೂ ಕಾನ್ಸೆಪ್ಟ್ ಏನು ಕೇಳಿರಲಿಲ್ಲ. ಸೊ ಟೋಟಲಿ 3 ಕ್ವೆಶನ್ಸ್ ಇತ್ತು. ನಾವು 2015, 16, 17 ಇವತ್ತು 3 ವರ್ಷದ ಕ್ವೆಶನ್ಸ್ ನೋಡ್ತೀವಿ, ವಿಚ್ ಮೀನ್ಸ್ ಮೋರ್ ಆರ್ ಲೆಸ್ 20 ಕ್ವೆಶನ್ಸ್ ಆಯಿತಾ. ಸಿ 3 ಇಯರ್ಸ್ಗೆ 20 ಕ್ವೆಶನ್ಸ್ ಅಂದರೆ ಯು ಟೇಕ್ ದಿ ಆವ್ರೇಜ್ 6 ಕ್ವೆಶನ್ಸ್, 6 to 7 ಕ್ವೆಶನ್ಸ್ ಬರ್ತಾ ಇದೆ. ಐ ಮೀನ್ ಇಲ್ಲಿಂದ ನಂಬರ್ ಆಫ್ ಕ್ವೆಶನ್ಸ್ ವಿಲ್ ಸ್ಟಾರ್ಟ್ ಇನ್ಕ್ರೀಸಿಂಗ್. ನಾವು ಲುಕ್ ಎಟ್ ದಿ ಕ್ವೆಶನ್ ನಂಬರ್ 40. ಸೊ ಇಫ್ ವೆಕ್ಟರ್ A is this and magnitude of B is this and angle between A and B is pi by 6, then the area of the triangle. See, what is the area of the triangle is given by half of magnitude A cross B. ಕರೆಕ್ಟಾ? ಇದಕ್ಕೂ ಆ್ಯಂಗಲ್ಗೂ ಏನು ಸಂಬಂಧ ಇದೆ? ನಮಗೆ ಕ್ರಾಸ್ ಪ್ರಾಡಕ್ಟ್ ಮಾಡಿಕೊಂಡು ಆ್ಯಂಗಲ್ನ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಯಾವುದದು? ಸೈನ್ ಥೀಟಾ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಎ ಕ್ರಾಸ್ ಬಿ ಡಿವೈಡೆಡ್ ಬೈ ಮಾಡ್ ಎ ಮಾಡ್ ಬಿ. ಕರೆಕ್ಟಾ? ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊತೀರಾ ಅಂದ್ಕೊಳ್ಳಿ. ಸೊ ಮಾಡ್ ಎ ಮಾಡ್ ಬಿ, ಸೈನ್ ಥೀಟಾ ಎಷ್ಟು ಕೊಟ್ಟಿದ್ದಾರೆ? ಪೈ ಬೈ 6. ಪೈ ಬೈ 6 ಅಂದರೆ ಎಷ್ಟು? 30 ಡಿಗ್ರಿ. ಕರೆಕ್ಟಾ? ಸೊ ಪೈ ಅಂದರೆ 180 ಡಿಗ್ರಿ, ರೈಟ್? ಸೊ ಪೈ ಬೈ 6 ಅಂದರೆ 180 by 6 is 30 degree. Then so is equal to mod of A cross B. ನಮಗೆ mod of A cross B ಅಂತೂ ಸಿಗುತ್ತೆ, ಬಟ್ ವಿ ನೀಡ್ ಏರಿಯಾ ಅಲ್ವಾ? ಏರಿಯಾ ಅಂದರೆ ಏನು ಬೇಕು? ಅಬ್ಸರ್ವ್ ಮಾಡಿ, ಹಾಫ್ ಬೇಕು. ಎರಡೂ ಕಡೆ ಹಾಫಿಂದ ಮಲ್ಟಿಪ್ಲೈ ಮಾಡಿ, ವಿಲ್ ಗೆಟ್ ಯುವರ್ ಆನ್ಸರ್. ಸೊ ಹಾಫ್ ಆಫ್ mod A ಫೈಂಡ್ ಔಟ್ ಮಾಡೋಣ. ಸೊ ವಾಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಹಿಯರ್? 1 ಸ್ಕ್ವೇರ್ ಅಂದರೆ 1, 2 ಸ್ಕ್ವೇರ್ ಅಂದರೆ 4, ಅಗೇನ್ 2 ಸ್ಕ್ವೇರ್ ಅಂದರೆ 4. you'll get root 9. it's nothing but 3. so right here 3. mod b ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಎಷ್ಟು? 5. ಸೈನ್ 30 ಅಂದರೆ ಎಷ್ಟು? ಹಾಫ್ ಇಸ್ ಈಕ್ವಲ್ ಟು ವಾಟ್? ಇಲ್ಲೂ ಹಾಫಿಂದ ಮಲ್ಟಿಪ್ಲೈ ಮಾಡಿ, ಹಾಫ್ ಆಫ್ mod a cross b. so what is half of mod a cross b? area of the triangle. ಸಿಂಪ್ಲಿಫೈ ಮಾಡಿದ್ರೆ you'll get 5 3s are 15 by 2 2s are 4. so 15 by 4 ಸ್ಕ್ವೇರ್ ಯೂನಿಟ್ಸ್ ಆಯಿತಾ. ಇಲ್ಲಿ ಎರಡು ಫಾರ್ಮುಲಾಸ್ನ ಕ್ಲಬ್ ಮಾಡಿ ಕ್ವಶನ್ ಕೇಳಿದ್ದಾರೆ. ಸೊ ಯು ಕ್ಯಾನ್ ಗೋ ಆ್ಯಂಡ್ ಟಿಕ್ ಯುವರ್ ಆಪ್ಷನ್ ಸಿ ಆಯಿತಾ. ಸೊ ಇಲ್ಲಿ ಸೈನ್ ಥೀಟಾಗೂ ಮತ್ತು ಏರಿಯಾ ಆಫ್ ಟ್ರಯಾಂಗಲ್ಗೂ ಒಂದು ರಿಲೇಷನ್ನ ಹುಡುಕಿ ಮಾಡೋಕ್ಕೆ ಹೇಳ್ತಿದ್ದಾರೆ. ಇಟ್ಸ್ ಮಾಡ್ಬೋದು. ನಮಗೆ ಫಾರ್ಮುಲಾಸ್ ಎಲ್ಲ ಫಿಂಗರ್ ಟಿಪ್ಸಲ್ಲಿ ಇರಬೇಕು. ಸೊ ದಟ್ ಫಾರ್ಮುಲಾನ ಇಮಿಡಿಯೇಟಾಗಿ ಕನೆಕ್ಟ್ ಮಾಡ್ಕೊಳ್ಳೋಷ್ಟು ಕೆಪಬಿಲಿಟಿ ನಮ್ಮಲ್ಲಿ ಬರಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಅಟೆಂಪ್ಟ್ ಕ್ವೆಶನ್ಸ್ ಫ್ರಮ್ ವೆಕ್ಟರ್ ಆಲ್ಜಿಬ್ರಾ. ನೆಕ್ಸ್ಟು, this was first question in 2015. so we have solved it and the level of difficulty is 1 star, not more than that. 2015 ಅಲ್ಲಿ ಸೆಕೆಂಡ್ ಕ್ವೆಶನ್ ನೋಡಿ. ಇದು ಅಷ್ಟೇ, ಎಷ್ಟು ಸಿಂಪಲ್ ಕ್ವೆಶನ್ನು. ಏನು ಕೊಟ್ಟಿದ್ದಾರೆ? ವೆಕ್ಟರ್ ಎ ಕೊಟ್ಟಿದ್ದಾರೆ and b is a vector such that a dot b is equal to mod b square, a minus b is equal to root 7. then what is mod b? ನೋಡಿ, ಇಲ್ಲಿ a ಮೈನಸ್ ಬಿ ಗೊತ್ತಾಗಿದ ತಕ್ಷಣನೇ ಫಾರ್ಮುಲಾ ಬರೆದ್ಬಿಡೋಣ. ಏನು ಹೇಳಿ? ಸೊ mod ಆಫ್ a ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು mod a ಸ್ಕ್ವೇರ್. ಅಗೇನ್ ಐ ಆಮ್ ರಿಪೀಟಿಂಗ್, ನೀವು ಎಕ್ಸಾಮಲ್ಲಿ ಮಾಡ್ ಗಿಡೆಲ್ಲ ಬರೀಬೇಡಿ, ಜಸ್ಟ್ ಇಷ್ಟು ಮಾತ್ರ ಬರ್ಕೊಂಡು ಹೋಗ್ತಾರೆ, ಸರಿನಾ? mod a ಸ್ಕ್ವೇರ್ ಪ್ಲಸ್ mod b ಸ್ಕ್ವೇರ್ ಮೈನಸ್ 2 times a dot b. ಸೊ mod a ನೀವು ಫೈಂಡ್ ಔಟ್ ಮಾಡ್ಬೋದಾ ಇದರಿಂದ? ಸೊ ವಾಟ್ ಈಸ್ mod a? ಅಂಡರ್ ರೂಟ್ 1, 2 2s are 4, 3 3s are 9. ಸೊ ವಿಲ್ ಗೆಟ್ ಅಂಡರ್ ರೂಟ್ 14 ಏನೋ ಬರುತ್ತೆ. ಲೆಟ್ ಇಟ್ ಬಿ. ಸೊ ಅಂಡರ್ ರೂಟ್ 14 ಬಟ್ ಹೋಲ್ ಸ್ಕ್ವೇರ್ ಮರಿಬೇಡಿ ಇಲ್ಲಿ, ಪ್ಲಸ್ mod b, ದಟ್ಸ್ ವಾಟ್ ವಿ ಆರ್ ಇಂಟ್ರೆಸ್ಟೆಡಾ? ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಅದೇ ಅಲ್ವಾ? ಸೊ mod b
ಗೊತ್ತಿಲ್ಲ, ಹಾಗೆ ಇಟ್ಕೊಳ್ಳೋಣ. ಸೊ ಮಾಡ್ ಬಿ ಸ್ಕ್ವೇರ್ ಮೈನಸ್ 2 ಟೈಮ್ಸ್, ಇಲ್ಲಿ ಕೇರ್ಫುಲ್ಲಾಗಿ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಎ ಡಾಟ್ ಬಿ ಅಂದರೆ ಮಾಡ್ ಬಿ ಸ್ಕ್ವೇರ್ ಅಂತೆ. ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ ಎ ಡಾಟ್ ಬಿ, ರೈಟ್ ಮಾಡ್ ಬಿ ಸ್ಕ್ವೇರ್. ಎ ಮೈನಸ್ ಬಿ ಎಷ್ಟು ಕೊಟ್ಟಿದ್ದಾರೆ, √7. ಸೊ √7 ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಆಗುತ್ತೆ, 14 ಈ ಕಡೆಗೆ ಹಾಕ್ಕೊಳ್ಳಿ. ಸೊ 7 ಮೈನಸ್ 14 ಇದು ಈ ಕಡೆಗೆ ಬಂದರೆ ಇಸ್ ಈಕ್ವಲ್ ಟು, ಇದು -2 ಇದು ಪ್ಲಸ್ಸು, ಸೊ ಮೈನಸ್ ಮಾಡ್ ಬಿ ಸ್ಕ್ವೇರ್ ಇಸ್ ಲೆಫ್ಟ್ ಹಿಯರ್. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಸೊ 7 ಇರುತ್ತೆ, ಇಸ್ ಈಕ್ವಲ್ ಟು ಮಾಡ್ ಬಿ ಸ್ಕ್ವೇರ್, ಅಥವಾ ಸ್ಕ್ವೇರ್ನ ಆ ಕಡೆ ಕಳಿಸಿದ್ರೆ ಅದು ರೂಟ್ ಆಗುತ್ತೆ. ದಟ್ ಈಸ್ ಬಿ ಇಸ್ ಈಕ್ವಲ್ ಟು √7. ಇನ್ ಕೇಸ್ ಎಕ್ಸಾಮಲ್ಲಿ +or-7 ಇದ್ದರೆ your first priority will be +or-7. So this is again a very simple question in the year 2015, correct? Next, so ಏನು ಅಂದರೆ ಯು ಹ್ಯಾವ್ ಟು ಕನೆಕ್ಟ್ ದ ಥಿಂಗ್ಸ್ ಇಲ್ಲಿ. ಸೊ ಇಲ್ಲಿ ಕೊಟ್ಟಿರೋ ಡೇಟಾನ ಇಟ್ಕೊಂಡು ನೀವು ಯಾವುದನ್ನು ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ ಅನ್ನೋದು ಗೊತ್ತಾಗ್ಬಿಟ್ರೆ ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ದೆನ್ ನೆಕ್ಸ್ಟು, ಸೊ ಲುಕ್ ಎಟ್ ದಿಸ್ ಕ್ವೆಶನ್. ಇಫ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ 3. ಸೊ ಇಲ್ಲಿ ನಾನು ಒಂದು ಏನಂತ ಹೇಳ್ತೀನಿ, ಕೆಲವೊಂದು ಪಾಯಿಂಟ್ಸ್ ಹೇಳ್ತೀನಿ, ಬರೆದಿಟ್ಕೊಳ್ಳಿ. ಸೊ ದಟ್ ವಿಲ್ ಹೆಲ್ಪ್ ಯು ಅ ಲಾಟ್ while solving the questions based on direction cosines and direction ratios. ಸರಿನಾ? ಸೊ ಏನು ಅಂತಂದರೆ, ಸಪೋಸ್ ಲೆಟ್ ಎ ಈಸ್ ಅ ವೆಕ್ಟರ್, ಲೆಟ್ ಎ ಈಸ್ ಈಕ್ವಲ್ ಟು, ಇದನ್ನು ದಿಸ್ ಇಸ್ ನಾಟ್ ರಿಲೇಟೆಡ್ ಟು ದ ಕ್ವೆಶನ್, ಆಯಿತಾ? xi ಪ್ಲಸ್ yj ಪ್ಲಸ್ zk ಬಿ ಎ ವೆಕ್ಟರ್. ಇದು ಒಂದು ವೆಕ್ಟರ್ ಅಂದ್ಕೊಳ್ಳಿ, ಎನಿ ವೆಕ್ಟರ್ ಫಾರ್ ದಟ್ ಮ್ಯಾಟರ್. ಸೊ ಎ ಈಸ್ ಅ ವೆಕ್ಟರ್ ಅಂದ್ಕೊಳ್ಳಿ. ಇದರದ್ದು ಮ್ಯಾಗ್ನಿಟ್ಯೂಡ್ ತೊಗೋತೀರಾ ಅಂದ್ಕೊಳ್ಳಿ. ಸೊ ಇಟ್ಸ್ ಮ್ಯಾಗ್ನಿಟ್ಯೂಡ್ ಇಸ್ ವಾಟ್, √(x² + y² + z². ಸೊ ಯು ಆರ್ ಗಿವನ್ ಅ ವೆಕ್ಟರ್, ಇದು ಒಂದು ವೆಕ್ಟರ್, ಈ ವೆಕ್ಟರ್ಗೆ ಮ್ಯಾಗ್ನಿಟ್ಯೂಡ್ ತೊಗೊಂಡ್ರಿ. ಈ ವೆಕ್ಟರ್ಗೆ ಡೈರೆಕ್ಷನ್ ಕೊಸೈನ್ಸ್ ಹೆಂಗೆ ತೊಗೋತೀರಾ ಅಂದರೆ, ಸೊ ಡೈರೆಕ್ಷನ್ ಕೊಸೈನ್ಸ್ ಆರ್ ನಥಿಂಗ್ ಬಟ್ ದ ಗಿವನ್ ವೆಕ್ಟರ್ ಡಿವೈಡೆಡ್ ಬೈ, ಇಲ್ಲಿ x by magnitude of a, y by magnitude of a, z by magnitude of a. Whenever a direction cosine is given, ಯಾವಾಗಲೇ ಆಗಲಿ ಒಂದು ಡೈರೆಕ್ಷನ್ ಕೊಸೈನ್ ನಿಮಗೆ ಕ್ವಶನಲ್ಲಿ ಕೊಡ್ತಾರೆ ಅಂತಂದರೆ, ಇಟ್ ಈಸ್ ನಥಿಂಗ್ ಬಟ್ ದ ವೆಕ್ಟರ್ ಐ ಜೊತೆ ಇರುತ್ತಲ್ಲ, ದಟ್ಸ್ ಕಾಲ್ಡ್ ಡೈರೆಕ್ಷನ್ ರೇಷಿಯೋ ಅಂತಾರೆ, ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಸೊ ಇಷ್ಟಂತೂ ಗೊತ್ತಾಯಿತು. ನಾವು ಈ ಡೈರೆಕ್ಷನ್ ಕೊಸೈನ್ಸ್ನ ವಿ ಕ್ಯಾನ್ ಆಲ್ಸೋ ಇಂಡಿಕೇಟ್ ವಿತ್ L, M, N ಹಿಂಗೂ ಇಂಡಿಕೇಟ್ ಮಾಡ್ತಾರೆ. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಒನ್ ರಿಲೇಷನ್ ಲೈಕ್ L² + M² + N² is equal to 1. This is one relation we have. And also we know that ಇದನ್ನು L, M ಅಂತಾನೆ ಅಲ್ಲ, even we can indicate with cos alpha, cos beta, cos gamma. So there are so many methods. This cos alpha, cos gamma, cos beta, they are called as what? Direction angles ಅಂತ ಕರೀತಾರೆ. ಸರಿನಾ? These are all about direction cosines. ನಿಮಗೆ ಡೈರೆಕ್ಷನ್ ರೇಷಿಯೋಸ್ ಅಂದರೆ ಏನು ಅಂತಂದರೆ, ಡೈರೆಕ್ಷನ್ ರೇಷಿಯೋಸ್ ಆರ್ ನಥಿಂಗ್ ಬಟ್ ಈ xi + yj + zk ಇದೆಯಲ್ಲ, ಅಲ್ಲಿ x, y, z, ದೀಸ್ ಆರ್ ಯೋರ್ ಡೈರೆಕ್ಷನ್ ರೇಷಿಯೋಸ್. ಸರಿನಾ? ಸೊ ಡೈರೆಕ್ಷನ್ ರೇಷಿಯೋಸ್ ಆರ್ x, y, z, ದಟ್ ಕಾನ್ಸ್ಟೆಂಟ್ ನಂಬರ್ಸ್. ಇಲ್ಲಿ ನಿಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಡೈರೆಕ್ಷನ್ ಕೊಸೈನ್ಸ್ ವಿತ್ ಮ್ಯಾಗ್ನಿಟ್ಯೂಡ್ 3. ದೆನ್ ದ ವೆಕ್ಟರ್ ಈಸ್, ಇಲ್ಲಿ ವೆಕ್ಟರ್ ಏನು, ದೇ ಹ್ಯಾಡ್ ಗಿವನ್ ಎ ಡೈರೆಕ್ಷನ್ ಕೊಸೈನ್. ಓಕೆ, ರೀರೈಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಏನು ಕೊಟ್ಟಿದ್ದಾರೆ ಈಗ, ಡೈರೆಕ್ಷನ್ ಕೊಸೈನ್ ಕೊಟ್ಟಿದ್ದಾರೆ. ಏನಂತೆ, 2/3, -9/3, 2/3. ಡೈರೆಕ್ಷನ್ ಕೊಸೈನ್ಸ್ ಆರ್ ನಥಿಂಗ್ ಬಟ್ ದಟ್ ಪರ್ಟಿಕ್ಯುಲರ್ ವೆಕ್ಟರ್ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಇನ್ ಎ ಸಿಂಪಲ್ ವರ್ಡ್ಸ್, ಈ ಮ್ಯಾಗ್ನಿಟ್ಯೂಡ್ನ ತೆಗೆದಾಕ್ಬಿಟ್ರೆ ಯು ವಿಲ್ ಗೆಟ್ ದಿ ವೆಕ್ಟರ್. ಸೊ ವಾಟ್ ಇಸ್ ದ ರಿಕ್ವೈರ್ಡ್ ವೆಕ್ಟರ್ ಇಯರ್, 2i - 9j + 2k. ಕರೆಕ್ಟ್ ಅಲ್ವಾ? ಸಿ,
ಡೂ ದಿ ರಿವರ್ಸ್ ಪ್ರಾಸೆಸ್. ಒಂದು ವೆಕ್ಟರ್ ಕೊಟ್ಟರೆ ಆ ವೆಕ್ಟರಿಂದ ಡೈರೆಕ್ಷನ್ ಕೊಸೈನ್ಸ್ ಮಾಡೋಕ್ಕೆ ಬರಬೇಕು. ಬಟ್ ಇಲ್ಲಿ ಡೈರೆಕ್ಷನ್ ಕೊಸೈನ್ಸ್ ಕೊಟ್ಟಿದ್ದಾರೆ. ಫ್ರಮ್ ಡೈರೆಕ್ಷನ್ ಕೊಸೈನ್ ವಿ ಆರ್ ಮೂವಿಂಗ್ ಆನ್ ಟು ದ ವೆಕ್ಟರ್. ಗೋ ಇನ್ ಎ ರಿವರ್ಸ್ ಆರ್ಡರ್. ರಿಮೂವ್ ದಿ ಮ್ಯಾಗ್ನಿಟ್ಯೂಡ್, ಯು ಹ್ಯಾವ್ ಯುವರ್ ಆನ್ಸರ್. How do you know it is magnitude is 3 only? Because it's mentioned here. The magnitude is 3. ಸರಿನಾ? ಸೊ 2015 ಈ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಇತ್ತು. ನಾನು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು. ಯಾಕೆ ಗೊತ್ತಾ? ನನ್ ಆಫ್ ದಿ ಗಿವನ್ ಆಪ್ಷನ್ಸ್ ವರ್ ಮ್ಯಾಚಿಂಗ್. ಚೆಕ್ ಹಿಯರ್. ನಿಮಗೆ -9J ಇಲ್ಲ, ಯಾವುದೇ ಆಪ್ಷನ್ ನೋಡಿ, ಮಿಕ್ಕಿದ್ದೆಲ್ಲ ಇದೆ. ನೀವು ಯಾವುದೇ ಒಂದು ಟಿಕ್ ಮಾಡಿದರೂ ಕೂಡ 1 ಮಾರ್ಕ್ ಬರುತ್ತೆ. ನಥಿಂಗ್ ವಿ ಕ್ಯಾನ್ ಡೂ. ಸಮ್ಟೈಮ್ಸ್ ಈ ಥರ ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಸರಿನಾ? ಸೊ 2015 ಇದು ಗ್ರೇಸ್ ಮಾರ್ಕ್ಸ್ ಇತ್ತು. ಬಟ್ ಇದಕ್ಕೆ ಪ್ರಾಪರ್ ಆನ್ಸರ್ ಅಂತೂ ಇದು ಮಾಡೋಕ್ಕಂತೂ ಬರಲಿ ಬಿಡಿ. ಅಲ್ಲಿ ಆಪ್ಷನ್ ಇಲ್ಲ ಅಂತಂದರೆ ನಮ್ಗೆ ಆಪ್ಷನ್ ಈ ನನ್ ಆಫ್ ದಿ ಅಬೋ ಯಾವುದೂ ಇಲ್ವಲ್ಲ. ಇಷ್ಟಂತೂ ಗೊತ್ತಾಯ್ತಲ್ಲ. ಸೊ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಡೈರೆಕ್ಷನ್ ಕೊಸೈನ್ಸಿಂದ ಒಂದು ಕ್ವಶನ್ 200% ಈ ಸಲ ಎಕ್ಸಾಮಿಗೆ ಬಂದೇ ಬರುತ್ತೆ. ದ ರೀಸನ್ ಈಸ್ ಅವ್ರಿಗೆ ಬೇರೆ ಕಾನ್ಸೆಪ್ಟ್ಸ್ ಇಲ್ಲ ಕೇಳೋದಕ್ಕೆ, ಸಿಲೆಬಸ್ ಡಿಲೀಟ್ ಆಗಿರೋದ್ರಿಂದ. ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಒಂದು ವೆಕ್ಟರ್ ಕೊಟ್ಟರೆ ಆ ವೆಕ್ಟರಿಂದ ಡೈರೆಕ್ಷನ್ ಕೊಸೈನ್ ಯಾವ ಥರ ಮಾಡಬೇಕು, ಡೈರೆಕ್ಷನ್ ರೇಷಿಯೋ ಯಾವ ಥರ ತೆಗಿಬೇಕು. ಅದೇ ನಿಮಗೆ ಡೈರೆಕ್ಷನ್ ರೇಷಿಯೋ ಕೊಟ್ಟರೆ ಡೈರೆಕ್ಷನ್ ಕೊಸೈನ್ ಹೆಂಗೆ ಮಾಡಬೇಕು, ಅದೇ ಥರ ವೆಕ್ಟರ್ ಹೆಂಗೆ ಹೋಗಬೇಕು. ಸೊ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಸೊ ದ್ಯಾಟ್ 100% ಗ್ಯಾರಂಟಿಡ್ 1 ಕ್ವೆಶನ್ ಅಂತೂ ಬಂದೇ ಬರುತ್ತೆ. Then coming to the 43rd question, it is deleted. So we need not to worry about it because we don't have intersection of planes. ಅಲ್ವಾ? ಇಂಟರ್ಸೆಕ್ಷನ್ ಆಫ್ ಪ್ಲೇನ್ಸ್ಗೆ ನಮಗೆ ಸಿಲೆಬಸಲ್ಲಿ ನಾವು ಓದಿಲ್ಲ. ವಿ ಹ್ಯಾವ್ ಲರ್ನ್ಡ್ ಈಕ್ವೇಷನ್ ಆಫ್ ಎ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್ ನೋಡಿದ್ವಿ, ಕರೆಕ್ಟಾ? ಬಟ್ ವಿ ಡೋಂಟ್ ಹ್ಯಾವ್ ಇಂಟರ್ಸೆಕ್ಷನ್ ಆಫ್ ಪ್ಲೇನ್ಸ್. ದಿಸ್ ಇಸ್ ಯುವರ್ ಆನ್ಸರ್. ಯಾ, ಇಫ್ ದಿಸ್ ಇಸ್ ಯುವರ್ ಒನ್ ಪ್ಲೇನ್, ದಿರ್ ಈಸ್ ಒನ್ ಮೋರ್ ಪ್ಲೇನ್, ಅವೆರಡು ಇಂಟರ್ಸೆಕ್ಟ್ ಆಗುತ್ತೆ. ಅದನ್ನು ಓದಿಲ್ಲ. ಸೊ ಈ ಸಲ ಸಿಲೆಬಸ್ಗೆ ಅದು ಡಿಲೀಟ್ ಆಗಿರೋದ್ರಿಂದ ವಿ ಕ್ಯಾನ್ ಸ್ಕಿಪ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಇಟ್ ಈಸ್ ಡಿಲೀಟೆಡ್. ಸೊ ನೀವು ಅಷ್ಟೇ ಬೇರೆ ಯಾವುದಾದ್ರೂ ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇಫ್ ಯು ಕಮ್ ಅಕ್ರಾಸ್ ಇಂಟರ್ಸೆಕ್ಷನ್ ಆಫ್ ಪ್ಲೇನ್ಸ್ ಯು ಕ್ಯಾನ್ ಸ್ಕಿಪ್ ದಟ್ ಒನ್. ನೆಕ್ಸ್ಟು ಇದು ಅಷ್ಟೇ 44th ಕ್ವೆಶನ್ ಇಸ್ ಆಲ್ಸೋ ಡಿಲೀಟೆಡ್. ದಟ್ ಈಸ್ ಫೋಟ್ ಆಫ್ ದಿ ಪರ್ಪೆಂಡಿಕ್ಯುಲರ್. ಆಯಿತಾ? ಸೊ ಫೋಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ದಿ ಆರಿಜಿನ್ ಟು ದಿ ಪ್ಲೇನ್. ಇದು ಡಿಲೀಟ್ ಇದೆ. ಬೇಕಾದ್ರೆ ಮಾಡಿ ತೋರಿಸ್ತೀನಿ ಇಫ್ ಟೈಮ್ ಪರ್ಮಿಟ್ಸ್. ಬಟ್ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊತೀರಾ? ಇದು ಅಷ್ಟೇ 2 ಸಲ 3 ಸಲ ರಿಪೀಟ್ ಆಗಿದೆ ಅನ್ಸುತ್ತೆ. ಇದೇ ಸೇಮ್ ಕ್ವೆಶನ್ ರಿಪೀಟ್ ಆಗಿದೆ. ರಿಪೀಟ್ ಆಗಿದ್ದರೂ ನಮಗೆ ಇದು ಡಿಲೀಟ್ ಆಗಿರೋದ್ರಿಂದ ಯು ನೀಡ್ ನಾಟ್ ಟು ವರಿ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಫಾರ್ ದ ಟೈಮ್ ಬೀಯಿಂಗ್. ಸೊ ಈಗ ನಮಗೇನಾಯಿತು, ವಾಟ್ ಎವರ್ ವಿ ಹ್ಯಾವ್ ಲರ್ನ್ಡ್ ಇನ್ ಅವರ್ ರೆಗ್ಯುಲರ್ ಕ್ಲಾಸಸ್ ಬೇಸ್ಡ್ ಆನ್ ದಟ್ 2015 ವಿ ಹ್ಯಾವ್ ಸೀನ್ 1, 2, 3. ನಿಮಗೂ ಇಂಟರ್ಸೆಕ್ಷನ್ ಆಫ್ ಪ್ಲೇನ್ಸ್ ಮಾಡಿದರೆ ನಿಮಗೂ ಅದು ಸ್ವಲ್ಪ ಐಡಿಯಾ ಇರ್ತಿತ್ತು. ಸೊ ಯು ಮೈಟ್ ಹ್ಯಾವ್ ಡನ್. So it's not that you can't do those. Yes, you can do it, but we don't know any formulas related to that. ಅದೇ ಥರ ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ಗೂ ನಮಗೇನು ಗೊತ್ತಿಲ್ಲ. ಸೊ ಅದರಿಂದ ಮಾಡೋಕ್ಕಾಗಲ್ಲ. ನಿಮ್ಗೆ ಅದ್ರ ಬಗ್ಗೆ ಫಾರ್ಮುಲಾ ಗೊತ್ತು, ಕಾನ್ಸೆಪ್ಟ್ ಗೊತ್ತು ಅಂದರೆ ಮಾಡಿರ್ತೀರ, ರೈಟ್? ಸೊ ನೋಡಿ, ನಾನು ಹೇಳಿದ್ನಲ್ಲ 2014 ಆದಮೇಲೆ ಕ್ವೆಶನ್ಸ್ ಇವೆಂಚುವಲಿ ಜಾಸ್ತಿ ಆಗ್ತಾ ಇದೆ. ಕೌಂಟ್ ಮಾಡ್ಕೊಳ್ಳಿ. 15 ಇದು 1, 2, 3, 4, ಇದು 5th ಅಲ್ವಾ? ಸೊ 5 ಕ್ವೆಶನ್ಸ್ ಕೇಳಿದ್ದಾರೆ. ಈಗ ಈ ಕ್ವೆಶನು ಅಷ್ಟೇ ಇಟ್ಸ್ ಕೈಂಡ್ ಆಫ್ ಏನಂತ ಹೇಳ್ತೀವಿ, 2 ಕಾನ್ಸೆಪ್ಟ್ ಮಿಕ್ಸ್ ಆಗಿದೆ ಇದರಲ್ಲಿ. ಒಂದು ಡಿಲೀಟೆಡು, ಒಂದು ನಾನ್ ಡಿಲೀಟೆಡು. ಬಟ್ ಎನಿವೇಸ್ ನಾನು ಮಾಡಿ ತೋರಿಸ್ತೀನಿ. ನಿಮ್ಮ ಸ್ಕಿಪ್ ಮಾಡಿದ್ರು ನೋ ಆಫೆನ್ಸ್ ಇದರಲ್ಲೂ. ಇಲ್ಲಿ ವೆಕ್ಟರ್ ಎ ಕೊಟ್ಟಿದ್ದಾರೆ, ವೆಕ್ಟರ್ ಬಿ ಕೊಟ್ಟಿದ್ದಾರೆ, ವೆಕ್ಟರ್ ಸಿ ಕೊಟ್ಟಿದ್ದಾರೆ, ವೆಕ್ಟರ್ ಇನ್ ಎ ಪ್ಲೇನ್ ಎ ಆ್ಯಂಡ್ ಬಿ ಹೂಸ್ ಪ್ರೊಜೆಕ್ಷನ್ ಆನ್ ಸಿ. We need to find a vector. ಇಲ್ಲಿ ಕ್ವೆಶನ್ ತಪ್ಪಿದೆ. ಫೈಂಡ್ ಎ ವೆಕ್ಟರ್ ಇನ್ ದಿ ಪ್ಲೇನ್ ಎ ಆ್ಯಂಡ್ ಬಿ. ಸೊ ನಾವು ನಮಗೆ ಇದೊಂದು ಪ್ಲೇನ್ ಅಂದ್ಕೊಳ್ಳಿ. ಇಲ್ಲಿ ನಮಗೇನಿದೆ, ವೆಕ್ಟರ್ ಎ ಇದೆ, ಇನ್ನೊಂದು ವೆಕ್ಟರ್ ಬಿ ಇದೆ. ವಿ ನೀಡ್ ಟು ಫೈಂಡ್ ಔಟ್ ಒನ್ ಮೋರ್ ವೆಕ್ಟರ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ಲೇನ್ ಹೂಸ್ ಪ್ರೊಜೆಕ್ಷನ್ ಆನ್ ಸಿ ಈಸ್ 1/√3. ಅಂದರೆ ಈ ವೆಕ್ಟರ್ ಸಮ್ ಅನ್ನೋನ್ ವೆಕ್ಟರ್ ನಾವು ಏನು ಫೈಂಡ್ ಔಟ್ ಮಾಡ್ತೀವೋ ದಟ್ ಈಸ್ ಅದರದ್ದು ಪ್ರೊಜೆಕ್ಷನು ಸಿ ಮೇಲೆ ಎಷ್ಟಿದೆ, 1/√3 ಇದೆ. ಸರಿನಾ? ಸಿನ್ಸ್ ಆಲ್ ದೀಸ್ ವೆಕ್ಟರ್ಸ್ ಆರ್ ಲೈಯಿಂಗ್ ಆನ್ ದ ಸೇಮ್ ಪ್ಲೇನ್, ವಿ ಕ್ಯಾನ್ ಕಾಲ್ ದಮ್ ಆಸ್ ಕೋಪ್ಲೆನಾರ್. ಏನಂತ ಕರೀಬೋದು? ಕೋಪ್ಲೆನಾರ್ ಅಂತ ಬರೀಬೋದು. ಸೊ ನಾನೇನು ಬರೀತೀನಿ ಈಗ, ಲೆಟ್ ಆರ್ ಬಿ ಕೋಪ್ಲೆನಾರ್
to A and B. Why? Because they lie on the same plane. Therefore, we have some formula. R is equal to A plus lambda times B. ಓಕೆನಾ, A ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಬಿ. ಇವಾಗ ನಾವೇನು ಫೈಂಡ್ ಔಟ್ ಮಾಡಬೇಕೀಗ? ಪ್ರೊಜೆಕ್ಷನ್ ಆಫ್ ಆರ್, ಕ್ವಶನ್ ಕರೆಕ್ಟಾಗಿ ಓದಿ, ಆನ್ ಸಿ. ಸೊ ವಾಟ್ ಈಸ್ ಪ್ರೊಜೆಕ್ಷನ್ ಆಫ್ ಆರ್ ಆನ್ ಸಿ ಈಸ್ ಗಿವೆನ್ ಬೈ ಆರ್ ಡಾಟ್ ಸಿ ಬೈ mod c. ಮಾಡಿ, ವಾಟ್ ಈಸ್ ಆರ್ ಹಿಯರ್? ಆರ್ ಈಸ್ a plus lambda times b dot c by mod c. ಸೊ mod c ಅಂದರೆ ಇಲ್ಲಿ ಡೈರೆಕ್ಟಾಗಿ ತೊಗೋಬೋದು. ಸಿ ವೆಕ್ಟರ್ ಎಷ್ಟಿದೆ ಇಲ್ಲಿ? 1 + 1 + 1. ಇದರದ್ದು ಟೋಟಲ್ ಪ್ರೊಜೆಕ್ಷನ್ ಎಷ್ಟು ಬರುತ್ತೆ ಅಂತೆ? 1/√3 ಕೊಟ್ಟಿದ್ದಾರೆ. ದ ಪ್ರೊಜೆಕ್ಷನ್ ಈಸ್ 1/√3. ಸೊ ಈ √3 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಫಾರ್ ದ ಟೈಮ್ ಬಿಂಗ್ ಟೇಕ್ +or-1. ಸೊ ಇವಾಗ a ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಬಿ ಡಾಟ್ ಸಿ, ಇದು ಅಂದರೆ ಏನರ್ಥ? ಈಗ ಬರೀರಿ, ಏನು ಕೊಟ್ಟಿದ್ದಾರೆ ಈಗ? ಐ ಪ್ಲಸ್ 2j ಪ್ಲಸ್ ಕೆ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಬಿ. ಸೊ ಐ ಮೈನಸ್ ಜೆ ಪ್ಲಸ್ ಕೆ ಹೋಲ್ ಥಿಂಗ್ ಡಾಟ್ ಪ್ರಾಡಕ್ಟ್ ವಿತ್ ಸಿ, ದಟ್ ಈಸ್ I plus j minus k. This will be equal to +or-1. ನೆಕ್ಸ್ಟ್ ಡಾಟ್ ಪ್ರಾಡಕ್ಟ್ ಮಾಡೋಕ್ಕೆ ಬರುತ್ತೆ ಅಲ್ವಾ ನಿಮಗೆ? ಸೊ ಫಸ್ಟ್ ಇವೆರಡೂ ಆ್ಯಡ್ ಮಾಡ್ಕೋಬೇಕು. ದಟ್ ಈಸ್, ನೀವೇನಾದರೂ ಐ ಕಾಮನ್ ತೊಗೊಂಡ್ರೆ ಯುಲ್ ಗೆಟ್ 1 ಪ್ಲಸ್ ಲ್ಯಾಂಬ್ಡಾ ಪ್ಲಸ್ ಜೆ ಕಾಮನ್ ತೊಗೊಂಡ್ರೆ 2 ಮೈನಸ್ ಲ್ಯಾಂಬ್ಡಾ, ಬಿಕಾಸ್ ಲ್ಯಾಂಬ್ಡಾ ಇಂದ ಅದು ಮಲ್ಟಿಪ್ಲೈ ಆಗುತ್ತೆ. 2 ಮೈನಸ್ ಲ್ಯಾಂಬ್ಡಾ ಪ್ಲಸ್ ಕೆ ತೊಗೊಂಡ್ರೆ 1 plus lambda dot product with same thing. ಸೊ ಈಗ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ಐ ವಿತ್ ಐ ಅಂದರೆ ಎಷ್ಟು ಬರುತ್ತೆ ಈಗ? 1 plus lambda plus 2 minus lambda plus 1 plus lambda is equal to +or-1. ನೆಕ್ಸ್ಟು ಪ್ಲಸ್ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಗೆಟ್ ಕ್ಯಾನ್ಸಲ್. ಆಮೇಲೆ ಒಂದು ನಿಮಿಷ ರೀ, ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾದ್ರೆ we have 1 plus lambda, then ಮಲ್ಟಿಪ್ಲೈ ಮಾಡಿ ಪ್ಲಸ್ 2 ಮೈನಸ್ ಲ್ಯಾಂಬ್ಡಾ -1 ಲ್ಯಾಂಬ್ಡಾ -1. ಸೊ ಮೈನಸ್ ಏನಕ್ಕೆ ಬರುತ್ತೆ? ಒಂದ್ಸಲ ಚೆಕ್ ಮಾಡಿ. ಎಲ್ಲರೂ ಸೈನ್ ಮಿಸ್ಟೇಕ್ ಆಗಿದೆಯಾ? ಎಸ್ ಆಗಿದೆ. ಇದು ಮೈನಸ್ ಕೆ ಇದೆಯಲ್ಲ, ಸೊ ಮೈನಸ್ ಅಂದರೆ ಇದು ಮೈನಸ್ ಆಗುತ್ತೆ. ಸೊ ಇದು ಮೈನಸ್ ಆದರೆ ಇದು ಮೈನಸ್, ಇದು ಮೈನಸ್. ಸೊ +1 -1 ಕ್ಯಾನ್ಸಲ್ ಆದರೆ ಯು ಆರ್ ಲೆಫ್ಟ್ ವಿತ್ 2 ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು +or-1. ಸಪೋಸ್ ಇಫ್ ಇಲ್ಲಿ ತೊಗೊಳ್ಳೋಣ, ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು +or-1 +2. ಸೊ ನಾವು ಹೆಂಗಾದ್ರು ತೊಗೊಳ್ಳಿ. ಈಗ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ನೀವು +1 ತೊಗೊಂಡ್ರೆ 3 ಬರುತ್ತೆ, ಅದೇ ನೀವು -1 ತೊಗೊಂಡ್ರೆ 1 ಬರುತ್ತೆ. ಈ ವ್ಯಾಲ್ಯೂಸ್ನ ತೊಗೊಂಡೋಗಿ ಈ ಪರ್ಟಿಕ್ಯುಲರ್ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾವುದರಲ್ಲಿ? a ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಬಿನಲ್ಲಿ. ಸೊ ಸಪೋಸ್ ಐ ವಿಲ್ ಸಬ್ಸ್ಟಿಟ್ಯೂಟ್ ವಿತ್ 1. ಓಕೆ, ಸೊ ಇಫ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1, ನಮಗೇನಿದೆ ಇಲ್ಲಿ? a ಪ್ಲಸ್ ಲ್ಯಾಂಬ್ಡಾ ಅಂದರೆ 1 ಟೈಮ್ಸ್ ಬಿ ಏನು ಬರುತ್ತೆ? ಡೈರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. 1 + 1 2i ಇಲ್ಲಿ ಯಾವ ಆಪ್ಷನಲ್ಲೂ ಇಲ್ಲ, ಕರೆಕ್ಟ್ ತಾನೆ? ಸೊ ಇಲ್ಲಿಂದ ಇಲ್ಲಿಗೆ a ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಬಿ. ಸೊ i + i 2i ಯಾವ ಆಪ್ಷನಲ್ಲೂ ಇಲ್ಲ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1. ಸೊ ಟೇಕ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 3 ನಾವು.
ಸೊ ವೆನ್ ಯು ಟೇಕ್ ಲ್ಯಾಂಬ್ಡಾ ಆಸ್ 3, ಅವಾಗ ಏನು ಸಿಗುತ್ತೆ, ಎ ಪ್ಲಸ್ 3 ಟೈಮ್ಸ್ ಬಿ. ಅವಾಗ ಚೆಕ್ ಮಾಡ್ಕೊಳ್ಳಿ, ಐ ಇದು 3i ಆಗುತ್ತೆ. ಸೊ ಐ ಪ್ಲಸ್ 3i ಇಸ್ 4i. ಸೊ 4i ಅಂತ ಬರುತ್ತೆ ಅಂತ ಗೊತ್ತಾದಮೇಲೆ ಯು ಕ್ಯಾನ್ ಎಲಿಮಿನೇಟ್ ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಸಿ, ದೆನ್ ಗೋ ಫಾರ್ ಆಪ್ಷನ್ ಬಿ ಆರ್ ಡಿ. ದೆನ್ 2 ಇದು 3ಇಂದ ಮಲ್ಟಿಪ್ಲೈ ಮಾಡಿದ್ರೆ 2j ಮೈನಸ್ 3j ವಿಲ್ ಗೆಟ್ ಮೈನಸ್ ಜೆ. ಸೊ ಮೈನಸ್ ಜೆ ಯಾವ ಆಪ್ಷನಲ್ಲಿದೆಯೋ ದಟ್ ವಿಲ್ ಬಿ ಯುವರ್ ಆನ್ಸರ್. ಆಯಿತಾ? ಸೊ ಇಲ್ಲಿ ಏನಕ್ಕೆ ಪ್ರೊಜೆಕ್ಷನ್ಗೆ ಪ್ಲಸ್ ಆರ್ ಮೈನಸ್ ತೊಗೊಂಡೆ, ಪ್ರೊಜೆಕ್ಷನ್ ಅದೇನಂತ ಹೇಳ್ತೀವಿ, ಸರಿ ಹೇಳ್ತೀನಿ ಅದು. ಸೊ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೈನ್ ದಟ್ ಥಿಂಗ್, ಅದಕ್ಕೇ. ಸೊ ಈಗ ಇದು ಸ್ವಲ್ಪ ಕಾಂಪ್ಲಿಕೇಟೆಡು ಒನ್ ಥಿಂಗ್. ಇನ್ನೊಂದು ಏನು ಅಂದರೆ, ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟು ಹಾಫ್ ಕಾನ್ಸೆಪ್ಟ್ ನಿಮಗೆ ಸಿಲೆಬಸಲ್ಲಿದೆ, ಇನ್ನೊಂದು ಅರ್ಧ ಕಾನ್ಸೆಪ್ಟ್ ಸಿಲೆಬಸಲ್ಲಿ ಇಲ್ಲ. ಸೊ ಅದರಿಂದ ಐ ಹ್ಯಾವ್ ಚೋಸನ್ ಲೆಟ್ ಮಿ ಡೂ ಇಟ್ ಸೊ ದಟ್ ವಿಲ್ ಗೆಟ್ ಟು ನೋ ಅಂತ. ಯಾಕಂದರೆ ಪ್ರೊಜೆಕ್ಷನ್ ಇದೆ ಸಿಲೆಬಸಲ್ಲಿ, ಬಟ್ ಕೋಪ್ಲೆನಾರ್ ವೆಕ್ಟರ್ಸ್ ಇಲ್ಲ ಸಿಲೆಬಸಲ್ಲಿ, ಐ ಮೀನ್ 3D ಪಾಯಿಂಟ್ ಆಫ್ ವ್ಯೂ ಇಂದ. ಅದರಿಂದ ನನ್ನ ಪ್ರಕಾರ ಯು ಕ್ಯಾನ್ ಸ್ಕಿಪ್ ದಿಸ್ ಆಲ್ಸೋ, ಬಿಕಾಸ್ ಇದನ್ನು ಮಾಡಬೇಕಾದ್ರೆ 2-3 ರೀತಿ ಇದೆ. ನಮಗೆ ಕೆಲವೊಂದು ಕಾನ್ಸೆಪ್ಟ್ಸ್ ಗೊತ್ತು, ಕೆಲವೊಂದು ಕಾನ್ಸೆಪ್ಟ್ಸ್ ಗೊತ್ತಿಲ್ಲ. ಸೊ ಅದರಿಂದ ಈ ಥರ ಕ್ವೆಶನ್ಸ್ ಕೇಳಿದ್ರು ಅದನ್ನು ಏನು ಮಾಡ್ತಾರೆ, 1 ವೀಕ್ ಟೈಮ್ ಇರುತ್ತೆ, ಯಾವ್ಯಾವ ಕ್ವೆಶನ್ಸ್ಗೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕು, ಲೆಟ್ರ್ ಬರೀರಿ ಅಂತಾರೆ, ಅದೆಲ್ಲ ಏನೇನೋ ಮಾಡ್ತಾರೆ. ಸೊ ಲೆಟ್ಸ್ ನಾಟ್ ವರಿ ಅಬೌಟ್ ದಿಸ್ ಒನ್. ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಕ್ವೆಶನ್ಸ್ ಇನ್ 2015. ನೌ ಲೆಟ್ ಅಸ್ ಲುಕ್ ಇಟ್ ಯು ಕ್ವೆಶನ್ಸ್ ಫ್ರಮ್ 2016. ಕ್ವೆಶನ್ಸ್ ನೋಡಿ, ನಾನು ಹೇಳ್ದಂಗೆ ನಿಮಗೆ 6 to 8 ಕ್ವೆಶನ್ಸ್ ಬರುತ್ತೆ. ನೀವು ಅಟ್ಲೀಸ್ಟ್ 6 ಕ್ವೆಶನ್ ಆನ್ಸರ್ ಮಾಡೋಷ್ಟು ಲೆವೆಲ್ಗೆ ಈ ಚಾಪ್ಟರಿಂದ ಪ್ರಿಪೇರ್ ಆಗಬೇಕು ಅಂತ, ಅಥವಾ 5 to 7 ಅಂತ ಅಂದ್ಕೊಂಡ್ರೆ ಅಟ್ಲೀಸ್ಟ್ ಯು ನೀಡ್ ಟು ಆನ್ಸರ್ 5 ಕ್ವೆಶನ್ಸ್. ಇಟ್ ಈಸ್ ನಾಟ್ ಪಾಸಿಬಲ್ ಟು ಆನ್ಸರ್ ಆಲ್ 7 ಕ್ವೆಶನ್ಸ್, ಬಿಕಾಸ್ ಕೆಲವೊಂದು ಫಾರ್ಮುಲಾಸ್ ನಮ್ಗೆ ಗೊತ್ತೇ ಇರೋದಿಲ್ಲ, ಅಂಥದ್ದೆಲ್ಲ ಕೇಳ್ತಾರೆ. ಅದರಿಂದ ಅಟ್ಲೀಸ್ಟ್ 5 ಕ್ವೆಶನ್ ಆನ್ಸರ್ ಮಾಡಬೇಕು. ಅಷ್ಟೇ ನಿಮ್ಮ ಕೈಯಲ್ಲಿ ಆಗುತ್ತಾ ಇಲ್ವಾ ನೋಡ್ಕೊಳ್ಳಿ, ಆಯಿತಾ? ಸೊ ಇವಾಗ ಇಲ್ಲೇನು ಕೊಟ್ಟಿದ್ದಾರೆ, 2 times a dot b is equal to mod a mod b, then angle between a and b. So what is angle between a and b? Dot product ಕೊಟ್ಟಿರೋದ್ರಿಂದ cos theta is equal to a dot b by mod a mod b, right? ಅವ್ರು ಏನು ಕೊಟ್ಟಿದ್ದಾರೆ ಉಲ್ಟಾ ನೋಡಿ, what is mod a mod b here? LHS ಇಂದ RHS ಗಾದರೂ ನೋಡಿ, RHS ಗಿಂದ LHS ಗಾದರೂ ನೋಡಿ. mod a mod b is equal to a dot b. ಸೊ ಎ ಡಾಟ್ ಬಿ ಹಾಗೆ ಇಟ್ಕೊಳ್ಳಿ, ಬೈ ಇಲ್ಲಿ ಮಾಡ್ ಎ ಮಾಡ್ ಬಿ ಇರೋ ಕಡೆ ಏನು ಬರೀತೀರಾ, ಈಗ 2 times a dot b ಬರೀರಿ. ಸೊ a dot b get cancel, you will get 1/2. ಸೊ theta is equal to cos inverse of 1/2. What is cos inverse of 1/2? 30 degree or 60 degree? So 60 degree. ಕರೆಕ್ಟ್. ಇಟ್ಸ್ ವೆರಿ ಸಿಂಪಲ್ ಕ್ವೆಶನ್. ಅಟ್ಲೀಸ್ಟ್ 1 ಕ್ವೆಶನ್ ಅಂತೂ ಮಾಡ್ಬೋದಾ ಇಷ್ಟೆಲ್ಲ ಪ್ರಿಪೇರ್ ಆದಮೇಲೆ? ನೆಕ್ಸ್ಟ್ 2016 ಅಗೇನ್ ದಿಸ್ ಕ್ವೆಶನ್ ಇಸ್ ರಿಪೀಟೆಡ್. ಸೇಮ್ ಕ್ವೆಶನ್ ವಿತ್ ಡಿಫ್ರೆಂಟ್ ನಂಬರ್ಸ್ ಐ ಹ್ಯಾವ್ ಸಾಲ್ವ್ಡ್, ರಿಪೀಟೆಡ್. ಆಯಿತಾ? ಅವತ್ತು ನಾನು ಅಲ್ಲಿ ಹೇಳೋದು ಮರ್ತೆ ನೋಡಿ. ಈ ಥರ ನಿಮಗೊಂದು ಕಂಡೀಷನ್ ಕೊಟ್ಟಿದ್ದಾರೆ, a + b + c is equal to 0 ಆ್ಯಂಡ್ ದೇರ್ ಆಸ್ಕಿಂಗ್ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ. ಆವಾಗ ಪ್ರೊಸೀಜರ್ ಏನೂ ಇಲ್ಲ, ಇದನ್ನ ಹಿಂಗೆ ಬರ್ಕೊಳ್ಳಿ, a + b + c is equal to 0. ನಮಗೆ ಆ್ಯಂಗಲ್ ಯಾರ್ಯಾರ ಮಧ್ಯೆ ಬೇಕು, a ಆ್ಯಂಡ್ b. ಸೊ ವೆನ್ ಯು ನೀಡ್ ಆ್ಯಂಗಲ್ ಬಿಟ್ವೀನ್ a ಆ್ಯಂಡ್ b, ಸೆಂಡ್ c ಟು ಅದರ್ ಸೈಡ್. ಆವಾಗ a + b is equal to -c. ಸಪೋಸ್ ನಿಮಗೆ ಎಕ್ಸಾಮಲ್ಲಿ ಫೈಂಡ್ ದಿ ಆ್ಯಂಗಲ್ ಬಿಟ್ವೀನ್ ಬಿ ಆ್ಯಂಡ್ ಸಿ ಅಂತ ಕೇಳ್ತಾರೆ ಅಂದ್ಕೊಳ್ಳಿ. ಅವಾಗ ಏನು ಮಾಡ್ತೀರಾ, ಸೇಮ್ ಥಿಂಗ್ ಇದು ಕೊಟ್ಟೇ ಇರ್ತಾರೆ a + b + c. ಅವಾಗ ಏನ ಈ ಕಡೆ ಕಳಿಸ್ಕೊಳ್ಳಿ. ಡಿಪೆಂಡಿಂಗ್ ಅಪಾನ್ ಬಿಟ್ವೀನ್ ಹೂಮ್ ದೇ ಆರ್ ಆಸ್ಕಿಂಗ್ ದಿ ಆ್ಯಂಗಲ್ಸ್, ಯು ಹ್ಯಾವ್ ಟು ಮಾಡಿಫೈ. ಸೊ ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ವಿಲ್ ಗೆಟ್ a² + b² + 2ab is equal to c². ಓಕೆನಾ? ಸೊ ಇಲ್ಲಿ mod a ಕೊಟ್ಟಿದ್ದಾರೆ, mod b ಕೊಟ್ಟಿದ್ದಾರೆ, mod c ಕೊಟ್ಟಿದ್ದಾರೆ. ಡನ್. ಸಬ್ಸ್ಟಿಟ್ಯೂಟ್ ದ್ಯಾಟ್, ವಿಲ್ ಗೆಟ್ a² ಅಂದರೆ ಎಷ್ಟಾಯಿತು, 9 + 5 ಪ್ಲಸ್ ಇಲ್ಲಿ cos θ ಫಾರ್ಮುಲಾ ಏನು, a dot b
ಬೈ mod ಎ mod ಬಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. mod ಎ mod ಬಿ cos theta is equal to a dot b. Right. So instead of writing a dot b, I can write what now? 2 times mod a mod b cos theta is equal to c square. c square ಅಂದರೆ ಎಷ್ಟಿದೆ ಈಗ? 49. ಸಿಂಪ್ಲಿಫೈ ಮಾಡ್ಕೊಳ್ಳಿ, you'll get your answer. ಸೊ 9 plus 5 14 ಆಗುತ್ತೆ. ಆ ಕಡೆ ಕಳಿಸ್ಕೊಳ್ಳೋಣ. ಇದು 2 mod a is how much? 3 mod b is 5 cos theta is equal to 49 minus 14, you'll get 25. ಸೊ ಇಲ್ಲಿ 5 1s 5 5s ಕ್ಯಾನ್ಸಲ್ ಆಗುತ್ತೆ. ಸೊ cos theta is equal to ಸಾರಿ 35 ಆಗುತ್ತೆ ಅನಿಸುತ್ತೆ. 9 minus 4 is 5, 35 ಆಗುತ್ತೆ. ಆಗ ಇದು 5 1s 5 7s ಸಾರಿ 5 1s 5 7s. ಸೊ cos theta is equal to 7/6 ಏನೋ ಬರುತ್ತೆ. ಬಟ್ somewhere something is wrong. ಇಲ್ಲಿ ಜಸ್ಟ್ 2 cos theta ಅಂತ, ಸರಿ 2ab cos theta. ನೋಡಿ ಎಲ್ಲಾದರೂ ತಪ್ಪು ಹೋಗಿದೆಯಾ, ಸೊ ದಟ್ ಸರಿ ಮಾಡ್ಕೋಬೋದು ಅಂತ. Just have a look at the problem. Okay, now cos theta ಇಲ್ದೇನೆ ಮಾಡೋಣ. ಸರ್ ನನಗೆ 5/3 ಬರ್ತಿದೆ ಸರ್. Yes. Let us do like this. ನಿಮಿಷ. Sir, 5 square 25 sir. 5 square 25 ಕರೆಕ್ಟ್ ಅಲ್ವಾ? ಸೊ ಎನಿವೇಸ್ ಹಿಂಗೆ ಮಾಡೋಣ, ಡೈರೆಕ್ಟಾಗಿ ಮಾಡೋಣ, ಸಿಗುತ್ತೆ ನೋಡಿ. ಸೊ ಎಷ್ಟಿದೆ? ಎ ಸ್ಕ್ವೇರ್ ಅಂದರೆ 9 ಪ್ಲಸ್ 5 ಸ್ಕ್ವೇರ್ ಇಸ್ 25 ಪ್ಲಸ್ 2 ಎ ಡಾಟ್ ಬಿ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಅಂದರೆ ಎಷ್ಟು? 7 7s 49. ಸೊ ಇವೆರಡನ್ನೂ ಆ ಕಡೆ ಕಳಿಸ್ಕೊಳ್ಳಿ. ಸೊ 2 ಎ ಡಾಟ್ ಬಿ ಇಸ್ ಈಕ್ವಲ್ ಟು 49 minus 34. Yeah, 34. So a dot b is equal to 15 ತಾನೆ. 9 minus 4 is 5. ಸೊ 15/2 ಏನೋ ಬರುತ್ತೆ. ಯಾವುದು? a dot b. ಸೊ ಈ 2 ಈ ಕಡೆ ಕಳಿಸ್ಕೊಂಡೆ. ಡೈರೆಕ್ಟಾಗಿ ಮಾಡೋಣ ಈಗ. ವಾಟ್ ಈಸ್ cos theta is equal to a dot b by mod a mod b. ವಾಟ್ ಈಸ್ a dot b? 15/2 into what is mod a? 3. What is mod b? 5. So 5 3s are 15, 5 3s are 15. So 1/2. 1/2 ಅಂದರೆ it is pi/3. ಕರೆಕ್ಟಾ? 60 degree. ರೈಟ್. ಸೊ ಇಟ್ಸ್ ಕಾಸ್ ರೈಟ್. ಅದೇ ಸೈನ್ ಆಗಿದ್ರೆ ಇಟ್ ವಿಲ್ ಬಿ pi/6 ಆಗ್ತಿತ್ತು. ಸುಮ್ಮನೆ ಏನಕ್ಕೆ ಮಾಡಿಫಿಕೇಶನ್ ಎಲ್ಲ ಮಾಡೋದು. ಸೊ ಎನಿವೇಸ್ ಇಷ್ಟೇ ಇದು. ಸೊ ಬೋತ್ ದ ಕ್ವೆಶನ್ಸ್ ಆರ್ ಬೇಸ್ಡ್ ಆನ್ ಬೇಸಿಕಲಿ ಆ್ಯಂಗಲ್ ಬಿಟ್ವೀನ್ 2 ವೆಕ್ಟರ್ಸ್. ನೆಕ್ಸ್ಟು ಇಲ್ಲೂ ಅಷ್ಟೇ, ಇದು ಕೂಡ ಡಾಟ್ ಪ್ರಾಡಕ್ಟ್ ಮೇಲೆ ಕ್ವೆಶನ್ನು, ಬಟ್ ಸ್ವಲ್ಪ ವರ್ಡಿಂಗ್ಸ್ ಇಂಪಾರ್ಟೆಂಟ್. ಸೊ ದಟ್ಸ್ ವೈ ರೀಡ್ ದಿ ಕ್ವೆಶನ್ ಒನ್ಸ್ ಆರ್ ಟ್ವೈಸ್. ಇಫ್ ಎ ಈಸ್ ಈಕ್ವಲ್ ಟು 3, ಬಿ ಈಸ್ ಈಕ್ವಲ್ ಟು 4, ಸಿ ಈಸ್ ಈಕ್ವಲ್ ಟು 5, ವೆಲ್ ಆ್ಯಂಡ್ ಗುಡ್. ಈಚ್ ಒನ್ ಆಫ್ ಎ ಬಿ ಸಿ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಸಮ್ ಆಫ್ ದಿ ರಿಮೈನಿಂಗ್. So each one of them is perpendicular to this sum of the remaining. ಅಂದರೆ ಅರ್ಥ ಏನು ಇಲ್ಲಿ? A is perpendicular to B plus C. So each one is perpendicular to the sum of the remaining.
ಅಂದರೆ ಇದರ ಅರ್ಥ ಏನೀಗ, ಎ ಡಾಟ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಆಯಿತಾ. ಅದೇ ಥರ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಸಿ ಪ್ಲಸ್ ಎ, ಈಚ್ ಒನ್ ಇಸ್ ಪರ್ಪೆಂಡಿಕ್ಯುಲರ್ ಟು ಸಮ್ ಆಫ್ ದಿ ರಿಮೈನಿಂಗ್. ಅಂದರೆ ಏನರ್ಥ ಈಗ, ಬಿ ಡಾಟ್ ಸಿ ಬಿ ಡಾಟ್ ಸಿ ಪ್ಲಸ್ ಎ ಇಸ್ ಈಕ್ವಲ್ ಟು 0. ಇದು ಇದರದ್ದು ಅರ್ಥ. ಅಂದರೆ ಈಚ್ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಸಮ್ ಆಫ್ ದಿ ರಿಮೈನಿಂಗ್. ದೆನ್ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ mod of a plus b plus c is equal to what ಅಂದರೆ ಸ್ಕ್ವೇರ್ ಮಾಡಿ ಏನು ಸಿಗುತ್ತೆ, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ a ಡಾಟ್ b ಪ್ಲಸ್ b ಡಾಟ್ c ಪ್ಲಸ್ c ಡಾಟ್ a. ಸೊ ವಾಟ್ ಈಸ್ a ಹಿಯರ್, 3 ಸ್ಕ್ವೇರ್ 4 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ plus 2 times, can I write 0? So you people should tell me why I can take this entire term as 0. Aita? Then you will get your answer as 3 square andre 9, 4 square andre 16, 5 square andre 25. So 9 plus 16 is 25, 25 plus 25 is 50. Square ಈ ಕಡೆ ಇರೋದ್ರಿಂದ ಈ ಕಡೆಗೆ ಬಂದರೆ ಅದು ರೂಟ್ ಆಗುತ್ತೆ. ರೂಟ್ 50 is 25 into 2, ಕರೆಕ್ಟಾ? ಸೊ 25 2 ಅಂದರೆ 5 root 2. ಸೊ your answer is 5 root 2. So you should tell me why this is 0. I'd give an explanation here. Just go through that, think, ಸ್ವಲ್ಪ ವರ್ಕ್ ಕೊಡಿ ಬ್ರೈನ್ಗೆ, ಏನಿಲ್ಲ, ಅರ್ಥ ಆಯ್ತಾ? ಸೊ ವೈ ಎ ಡಾಟ್ ಬಿ ಅಥವಾ ಬಿ ಡಾಟ್ ಸಿ, ಸಿ ಡಾಟ್ ಎ, ವೈ ಇಟ್ ಈಸ್ 0 ಅಂತ, ಸರಿನಾ? ಏನಿಲ್ಲ, ಇಲ್ಲಿ ಎ ಡಾಟ್ ಆಫ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಇದೆಯಲ್ಲ, ಇದನ್ನು ರೀಅರೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಏನಿದೆ ಈಗ, ಎ ಡಾಟ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂದರೆ ಎ ಡಾಟ್ ಬಿ ಪ್ಲಸ್ ಎ ಡಾಟ್ ಸಿ ಇಸ್ ಈಕ್ವಲ್ ಟು 0. ಇದನ್ನು ಈ ಕಡೆ ಕಳಿಸ್ಕೊಂಡ್ರೆ ಎ ಡಾಟ್ ಬಿ ವಿಲ್ ಬಿ ಈಕ್ವಲ್ ಟು ಮೈನಸ್ ಆಫ್ ಎ ಡಾಟ್ ಸಿ, ಸರಿನಾ? ಈ ಥರ ಒಂದು ರಿಲೇಷನ್ಸ್ ತೊಗೊಂಡು ಅವಷ್ಟನ್ನು ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ 2 ಟೈಮ್ಸ್ ಇದೆಯಲ್ಲ, ವಿಲ್ ಗೆಟ್ ಎ ಡಾಟ್ ಬಿ 2 ಸಲ ಬರುತ್ತೆ, ಬಿ ಡಾಟ್ ಸಿ 2 ಸಲ ಬರುತ್ತೆ, ಸಿ ಡಾಟ್ ಎ 2 ಸಲ ಬರುತ್ತೆ. ಒಂದು ಸಲ ಎ ಡಾಟ್ ಬಿಗೆ, ಒಂದು ಸಲ ಎ ಡಾಟ್ ಸಿ, ಇನ್ನೊಂದು ಸಲ ಎ ಡಾಟ್ ಬಿಗೆ, ಇನ್ನೊಂದು ಸಲ ಎ ಡಾಟ್ ಸಿ, ಅದೆಲ್ಲ ಸ್ಟೆಪ್ಸ್ ಮಾಡ್ತಾ ಬಂದರೆ ದಟ್ ಬಿಕಮ್ಸ್ 1 ಫುಲ್ ಪೇಜ್ ಆಗುತ್ತೆ. ಸೊ ಇಲ್ಲಿ ಕ್ಲೂ ಕೊಟ್ಟಿದ್ದಾರಲ್ಲ, ಅದನ್ನ ಮೈಂಡಲ್ಲಿ ಮಾಡ್ಕೊಂಡು ಇದು 0 ಅಷ್ಟೇ. ಆ್ಯಂಡ್ ಮೋರ್ ಓವರ್ ನಮಗೆ ಬೇಕಾಗಿರೋ ಆಪ್ಷನ್ ಇಲ್ಲಿ ಸಿಕ್ಕಿದೆ. ಆಮೇಲೆ ನೀವು ಬೇಕಾದ್ರೆ ಅದನ್ನ ಪೂರ್ತಿ ಒಂದ್ಸಲ ಮಾಡಿ ನೋಡ್ಕೊಳ್ಳಿ. ಲೈಕ್ ಈ ಥರ ಒಂದು ರಿಲೇಷನ್ ತೆಗೆದ್ನಲ್ಲ, ಟ್ರೈ ಟು ಫೈಂಡ್ ಔಟ್, ಇದರಿಂದ ಒಂದು ರಿಲೇಷನ್ ತೊಗೊಳ್ಳಿ, ಇನ್ನೊಂದರಿಂದ ಇನ್ನೊಂದು ರಿಲೇಷನ್ ತೊಗೊಳ್ಳಿ, ಮಾಡಿ ಅಗೇನ್ ವಿಲ್ ಗೆಟ್ ದಿ ಸೇಮ್ ಆನ್ಸರ್. ನೆಕ್ಸ್ಟ್ 2016 almost we have done every question so far and all the questions are easy only, right? Now look at this question number 49. So question number 49 ಏನು ಹೇಳ್ತಿದೆ, the value of x of I plus j plus k is a unit vector. So ಇಲ್ಲಿ the value of ಇಲ್ಲಿ ಸ್ವಲ್ಪ ಕ್ವೆಶನ್ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ಎನಿವೇಸ್ ಕ್ವೆಶನ್ ನಂಬರ್ 49 ಅಲ್ವಾ, ಅವ್ರು ಏನು ಹೇಳ್ತಿದ್ದಾರೆ, ದ ವ್ಯಾಲ್ಯೂ ಆಫ್, ಫೈನ್, ಸ್ವಲ್ಪ ಪ್ರಿಂಟಿಂಗ್ ಎರರ್ ಇದೆ, ಟೈಪಿಂಗ್ ಎರರ್ ಇದೆ. ಎನಿವೇಸ್ ಇಲ್ಲಿ ನೋಡೋಣ, ಕ್ವೆಶನ್ ತೊಗೊಳ್ಳಿ. ಇಲ್ಲಿ ಏನಿದೆ, ಎಕ್ಸ್ ಆಫ್ ಐ ಪ್ಲಸ್ ಎಕ್ಸ್ ಜೆ ಪ್ಲಸ್ ಎಕ್ಸ್ ಕೆ. ನಾನೇನು ತೊಗೋತೀನಿ, ಲೆಟ್ ಎ ಈಸ್ ಈಕ್ವಲ್ ಟು ಒಂದು ವೆಕ್ಟರ್ ಅಂತ ಅಸೈನ್ ಮಾಡ್ಕೋತೀನಿ, ಎಕ್ಸ್ ಐ ಪ್ಲಸ್ ವೈ ಜೆ, ಸಾರಿ ಎಕ್ಸಿಂದಾನೇ ಮಲ್ಟಿಪ್ಲೈ ಮಾಡಬೇಕದನ್ನ, ಎಕ್ಸ್ ಐ ಬಿಕಾಸ್ ಎಕ್ಸ್ ಇಸ್ ಕಾಮನ್ ಟು ಎವ್ರಿ ಒನ್ ಇಯರ್. ಸೊ ಎಕ್ಸ್ ಐ ಪ್ಲಸ್ ಎಕ್ಸ್ ಜೆ ಪ್ಲಸ್ ಎಕ್ಸ್ ಕೆ, ಆಯಿತಾ? ಸೊ ಅವ್ರೇನು ಹೇಳ್ತಿದ್ದಾರೆ, ಇಫ್ ದಿಸ್ ವೆಕ್ಟರ್ ಇಸ್ ಅ ಯೂನಿಟ್ ವೆಕ್ಟರ್, ಇಫ್ ದಿಸ್ ಒನ್ ಇಸ್ ಅ ಯೂನಿಟ್ ವೆಕ್ಟರ್, ದೆನ್ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಅಂತ. ಸೊ ಇದ್ರದ್ದು ಮ್ಯಾಗ್ನಿಟ್ಯೂಡ್ 1 ಅಂತ ಬರ್ಕೊಳ್ತೀನಿ ನಾನೀಗ. ವೈ? ಬಿಕಾಸ್ ದೇ ಟೋಲ್ಡ್ ಇಟ್ ಈಸ್ ಯೂನಿಟ್ ವೆಕ್ಟರ್. ಅದೇ ಇದಕ್ಕೆ ಮ್ಯಾಗ್ನಿಟ್ಯೂಡ್ ತೆಗೆದ್ರೆ ಏನು ಬರುತ್ತೆ ಈಗ, ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ರೂಟ್ ಎಕ್ಸ್ ಸ್ಕ್ವೇರ್, ಇಟ್ ಈಸ್ ನಥಿಂಗ್ ಬಟ್ 3 ಅಂಡರ್ ರೂಟ್ 3x ಸ್ಕ್ವೇರ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ you'll get 1 is equal to root 3x, x is equal to 1 by root 3.
ಸೊ ಮೋಸ್ಟ್ ಪ್ರಾಬ್ಲಿ ದ ಕ್ವೆಶನ್ ಏನು ಅಂದರೆ ದ ವ್ಯಾಲ್ಯೂ ಆಫ್ ಎಕ್ಸ್ ಇಫ್ ಗಿವನ್ ವೆಕ್ಟರ್ ಇಫ್ ದ ವೆಕ್ಟರ್ ಇಸ್ ಎ ಯೂನಿಟ್ ವೆಕ್ಟರ್ ಅಂತ. ಸೊ ದಿಸ್ ಪರ್ಟಿಕ್ಯುಲರ್ ವೆಕ್ಟರ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಆಫ್ ಐ ಪ್ಲಸ್ ಜೆ ಪ್ಲಸ್ ಕೆ, ಇದು ಯೂನಿಟ್ ವೆಕ್ಟರ್ ಆದರೆ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎಕ್ಸ್? ಇಟ್ಸ್ ವೆರಿ ಸಿಂಪಲ್. ಸೊ ಮಲ್ಟಿಪ್ಲೈ ಮಾಡಿಕೊಂಡು ಇದರದ್ದು ಮ್ಯಾಗ್ನಿಟ್ಯೂಡ್ 1 ಇರೋದ್ರಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಡ್ತೀವಿ. ಸೊ ಇದು ನಾವು ರೆಗ್ಯುಲರ್ ಕ್ಲಾಸ್ ವರ್ಕಲ್ಲಿ ಮಾಡಿದ್ದೀವಿ ನೋಡಿ, ಯೂನಿಟ್ ವೆಕ್ಟರ್ಸ್ ಮಾಡಿಸಿದಾಗ ಇದ್ರ ಮೇಲೆ ಒಂದು 5 to 6 ಪ್ರಾಬ್ಲಮ್ಸ್ ಮಾಡಿದ್ದೀವಿ. ಇಫ್ ಅ ಗಿವನ್ ವೆಕ್ಟರ್ ಇಸ್ ಅ ಯೂನಿಟ್ ವೆಕ್ಟರ್, ಫೈಂಡ್ ಔಟ್ ಇಟ್ಸ್ ಎಕ್ಸ್ ಅಥವಾ ವೈ ವ್ಯಾಲ್ಯೂಸ್ ಅಂತ ಜಸ್ಟ್ ಕ್ಲಾಸ್ ವರ್ಕ್ ತೆಗೆದು ಒಂದು ಸಲ ರಿವೈಸ್ ಮಾಡಿ. ನೆಕ್ಸ್ಟು ಇದು ಅಷ್ಟೇ. ಕ್ವಶನ್ ನಂಬರ್ 50th ಈಸ್ ಡಿಲೀಟೆಡ್ ಆಸ್ ಪರ್ ದಿ ಲೇಟೆಸ್ಟ್ ಸಿಲೆಬಸ್. ನಮಗೆ ಫೈಂಡ್ ದಿ ವೆಕ್ಟರ್ ಈಕ್ವೇಷನ್ ಆಫ್ ದಿ ಪ್ಲೇನ್ ವಿಚ್ ಇಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಸೋ ಆ್ಯಂಡ್ ಸೋ ಫ್ರಮ್ ದಿ ಆರಿಜಿನ್. ಇದಿಲ್ಲ. ಇನ್ ಕೇಸ್ ಇದ್ದರೆ ಅಲ್ಲಿ ಕ್ರಾಸ್ ವೆರಿಫೈ. ಫಾರ್ ದ ಟೈಮ್ ಬೀಯಿಂಗ್ ನನ್ನ ಪ್ರಕಾರ ಇದು ಡಿಲೀಟೆಡ್. ನಮಗೆ ವೆಕ್ಟರ್ ಈಕ್ವೇಷನ್ ಇನ್ ನಾರ್ಮಲ್ ಫಾರ್ಮ್ ಇದ್ದಂಗಿದೆ. ಕೇಸ್ ಇದ್ದರೆ ಐ ಡೆಫಿನೆಟ್ಲಿ ಡೂ ಇಟ್, ಆಯಿತಾ? ಸೊ ದಿಸ್ ವಾಸ್ ಒನ್ ಮೋರ್. ಇದು ನೋಡಿ, ಇದು ಅಷ್ಟೇ, ಇದು ಡಿಲೀಟೆಡ್. ಐ ಟೋಲ್ಡ್ ಯು ಇದನ್ನು 2-3 ಸಲ ರಿಪೀಟ್ ಆಗಿದೆ ಅಂತ ಹೇಳಿದೆ ಗೊತ್ತಾ. ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್. ಸೊ ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಐ ಟೋಲ್ಡ್ ಯು. ನಾನು ಇವತ್ತು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಒಂದು ಕ್ವಶನ್, ಫಸ್ಟ್ ಕ್ವಶನ್ನು ಸೆಕೆಂಡ್ ಕ್ವಶನ್ನು ಇಲ್ಲಿ ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್. ಸೊ ಇದು ಡಿಲೀಟೆಡ್ ಅನ್ನೋದು. ಸೊ ಡಿಲೀಟೆಡ್ ಆಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಲೆಟ್ಸ್ ಮೂವ್ ಆನ್ ಅಹೆಡ್. ಸೊ ಇನ್ನೂ ಇದೆ ನೋಡಿ, 2016 ಇದ್ದೀವಿ ಇನ್ನೂ, ಆಯಿತಾ? ಇನ್ನೂ ಒಂದು ಕ್ವಶನ್ ಇದೆ. ಸೊ ಅವ್ರು ಏನು ಹೇಳ್ತಿದ್ದಾರೆ, ಇಫ್ ಕಾಸ್ ಆಲ್ಫಾ ಕಾಸ್ ಬೀಟಾ ಆರ್ ದಿ ಡೈರೆಕ್ಷನ್ ಕೊಸೈನ್ಸ್ ದೆನ್ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ದಿಸ್ ಗೈ? ಯಾರದು? ಕಾಸ್ 2 ಆಲ್ಫಾ, ಕಾಸ್ 2 ಬೀಟಾ, ಕಾಸ್ 2 ಗಾಮಾ, ಇದರದ್ದು ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಿದ್ದಾರೆ. ಕಾಸ್ 2 ಆಲ್ಫಾ ಕ್ಯಾನ್ ಬಿ ರಿಟರ್ನ್ ಆಸ್ 2 cos square alpha minus 1 plus cos 2 beta can be written as ಒಂದು ಫಾರ್ಮುಲಾ ಇದು, 2 cos square beta minus 1 plus this can be written as 2 cos square gamma minus 1. ಇದು 2 cos square alpha, 2 cos square beta, 2 cos square gamma, 2 ಕಾಮನ್ ತಗೊಂಡು you can write cos square alpha plus cos square gamma plus so and so minus 1 minus 1 minus 1 minus 3 is equal to 0. ಕರೆಕ್ಟಾ? ಅವ್ರು ಅಷ್ಟೇ ತಾನೇ ವ್ಯಾಲ್ಯೂ ತಾನೇ ಕೇಳ್ತಿದ್ದಾರೆ. ಏನಕ್ಕೆ ಇನ್ನೆಲ್ಲ ಬರ್ದಿಲ್ಲ ಅಂದರೆ ಇನ್ನೆಲ್ಲ ಬರೀತಾ ಕೂತ್ಕೊಂಡ್ರೆ ನೀವು ಎಕ್ಸಾಮ್ ಮುಗಿಸಲ್ಲ 60 minutesಲ್ಲಿ. ವಿ ನೋ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಈಸ್ 1. ಸೊ 2 times 1 minus 3. ಸೊ ಎನಿವೇಸ್ ವಿಲ್ ಗೆಟ್ minus 1. ಸೊ ಇದ್ರದ್ದು ವ್ಯಾಲ್ಯೂ 0 ಎಲ್ಲ ಹಾಕ್ಬಿಡಿ, ಅವ್ರು ಏನೂ ಕೊಟ್ಟಿಲ್ಲ. ಸೊ ಇದರದ್ದು ವ್ಯಾಲ್ಯೂ ಎಷ್ಟು? -1. ದಟ್ಸ್ ವಾಟ್ ಐ ಟೋಲ್ಡ್ ಯು ಇನ್ ದ ವೆರಿ ಬಿಗಿನಿಂಗ್ ವೆನ್ ಐ ಸ್ಟಾರ್ಟೆಡ್ ದ ಕ್ಲಾಸ್. ಡೈರೆಕ್ಷನ್ ಕೊಸೈನ್ಸ್ ಮತ್ತು ಡೈರೆಕ್ಷನ್ ರೇಷಿಯೋಸು ಎಲ್ಲಿ ಬರ್ತಿದ್ನಲ್ಲಪ್ಪ, ಎಲ್ಲೋಯ್ತು? ಇಲ್ಲಿ L ಸ್ಕ್ವೇರ್ ಪ್ಲಸ್ M ಸ್ಕ್ವೇರ್ ಪ್ಲಸ್ N ಸ್ಕ್ವೇರ್ ಅಂದರೆ ಏನು? ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಆಲ್ಫಾ ಕಾಸ್ ಸ್ಕ್ವೇರ್ ಬೀಟಾ ಕಾಸ್ ಸ್ಕ್ವೇರ್ ಗಾಮಾ ಈಸ್ ಈಕ್ವಲ್ ಟು 1. ಸೊ ಈಗೊಂದು ಬ್ರೇಕ್ ತೊಗೊಳ್ಳಿ, ಒಂದು 10 ನಿಮಿಷ. ಇದಾದಮೇಲೆ ಜಸ್ಟ್ 1 year ಮಾತ್ರ ಸಾಲ್ವ್ ಮಾಡ್ತೀನಿ. ದಟ್ ಈಸ್ 2017 ಸಾಲ್ವ್ ಮಾಡೋಣ. ನಾಳೆ 3 ಪೇಪರ್ ಸಾಲ್ವ್ ಮಾಡಿಬಿಟ್ರೆ ಸೊ ವಿ ಆರ್ ಡನ್ ವಿತ್ ವೆಕ್ಟರ್ಸ್ ಆಲ್ ಟುಗೆದರ್. ಸಿ ಇದರಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇರೋದು ಇದೆ, ತುಂಬ ಈಸಿ ಇರೋದು ಇದೆ. ಸೊ ಈಗ 2016 ಕ್ವಶನ್ಸ್ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಹೌ ದ ಬೋರ್ಡ್ ಈಸ್ ಇನ್ಕ್ರೀಸಿಂಗ್ ನಂಬರ್ ಆಫ್ ಕ್ವೆಶನ್ಸ್. ಸೊ 52, 51, 50, 49, 48, 47, 46. ಸೊ ಆಲ್ಮೋಸ್ಟ್ ನಿಮಗೆ 53 ಮೈನಸ್ 46 ಅಂದರೆ 7 ಕ್ವೆಶನ್ಸ್ ಹೆಚ್ಚು ಕಡಿಮೆ. ಇಷ್ಟು ಕ್ವೆಶನ್ಸ್ ಕೇಳ್ತಾ ಇದ್ದಾರೆ, ಈಸಿಯಾಗಿರುತ್ತೆ. ಅದರ 7ಅಲ್ಲಿ ಯು ಟ್ರೈ ಟು ರೈಟ್ ಅಟ್ಲೀಸ್ಟ್ 5. ಇಷ್ಟೇ ನಮ್ಮ ಗೋಲ್. ಓಕೆ, 5 ಕ್ವೆಶನ್ ನಾನು ಆನ್ಸರ್ ಮಾಡಬೇಕಂತ. ಅದೇ ಥರ 2017ಅಲ್ಲಿ ಬಿಫೋರ್ ಯು ಕುಡ್ ಟೇಕ್ ಅ ಬ್ರೇಕ್, ಯು ಸಿ ಹಿಯರ್ 4:50 ಮೀಟ್ ಮಾಡ್ತೀವಿ. 1, 2, 3, 4, 5, 6 ಕ್ವೆಶನ್ಸ್ ಇದೆ. ಅಟ್ಲೀಸ್ಟ್ ಇದರಲ್ಲಿ ನೀವು ಒಂದು 4 ಕ್ವೆಶನ್. ಈಗ ಕ್ವೆಶನ್ ನಂಬರ್ 53. ಸೊ ಕ್ವೆಶನ್ ನಂಬರ್ 53 ಈಸ್ ಅಬೌಟ್, ಮಾಡ್ತೀರಾ ನೀವೇ? ಅಲ್ಲಿ ಗಿವ್ ಯು 1 minute ಟೈಮ್. ಸೊ ನಾನು ಮಾಡಿದ್ರೆ ನನಗೆ ಅವಮಾನ. ಟೇಕ್ 60 seconds and do it.
-5/2, sir. -5/2. Sharu, what was your answer? Same, sir. -5/2. How much time? Maybe 15 seconds to 20 seconds. Sir, 20, sir. ಒಂದು ಸೊ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ತಾ ಹೋಗ್ಬೇಕಷ್ಟೆ. ಇಷ್ಟು ವರ್ಷ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿದ್ಮೇಲೆ ನಮಗೆ ಅಟ್ಲೀಸ್ಟ್ ಇವಾಗ ಸಾಲ್ವ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಸೊ ಅವ್ರು ಏನು ಕೊಟ್ಟಿದ್ದಾರೆ, ಆರ್ಥೋಗನಲ್ ಅಂದರೆ ಏನು, ಡಾಟ್ ಪ್ರಾಡಕ್ಟ್ ಮಸ್ಟ್ ಬಿ ಈಕ್ವಲ್ ಟು 0. ನೀವು ಇದನ್ನು ಬರೀಬೇಕಾ ಎಕ್ಸಾಮಲ್ಲಿ, ಅವಶ್ಯಕತೆ ಇಲ್ಲ. ಜಸ್ಟ್ ಏನು ಬರೀತೀರಾ, 2 ಲ್ಯಾಂಬ್ಡಾ ಕೆ ಡಾಟ್ 1 2 3 ಮಸ್ಟ್ ಬಿ ಈಕ್ವಲ್ ಟು 0. ದಟ್ ಈಸ್ 2 + 2 ಲ್ಯಾಂಬ್ಡಾ + 3 is equal to 0. 2 + 3 5, ಆ ಕಡೆಗೆ ಹೋದರೆ -5 ಯಾವಾಗುತ್ತೆ, equal to -5, or lambda is equal to -5/2. So it's a simple question. So next, second question in 2017. ಇದನ್ನು ನಾನು ಮಾಡಲ್ಲ, ನೀವೇ ಮಾಡ್ಬೋದು ಆ್ಯಂಡ್ ಡೈರೆಕ್ಟಾಗೂ ಆನ್ಸರ್ ಹೇಳ್ಬೋದು. ಬಿಕಾಸ್ ಐ ಥಿಂಕ್ ದಿಸ್ ಇಸ್ ಥರ್ಡ್ ಟೈಮ್ ಇದು ರಿಪೀಟ್ ಆಗಿದೆ. ಸೇಮ್ ಕ್ವೆಶನ್ ವಿತ್ ದ ಸೇಮ್ ಆಪ್ಷನ್ ವಿತೌಟ್ ಸಾಲ್ವ್. ನಾನು ನೆನ್ಪಿಟ್ಕೊಂಡಿರೋದನ್ನೇ -3/2 ಟಿಕ್ ಮಾಡ್ತೀನಿ. ಕರೆಕ್ಟಾ? ಯು ಹ್ಯಾವ್ ಸಾಲ್ವ್ಡ್ 2 ಟೈಮ್ಸ್ ಇದೇ ಕ್ವೆಶನ್ ಸಾಲ್ವ್ ಮಾಡಿದ್ದೀವಿ. ಆ್ಯಂಡ್ ಐ ಟೋಲ್ಡ್ ಯು, Yes, sir. ಈ ಪ್ಯಾಟ್ರನ್ ಮೇಲೆ ಕ್ವೆಶನ್ಸ್ ತುಂಬ ಬರುತ್ತೆ. ಪ್ರೀವಿಯಸ್ ಇಯರ್ ಬಂದಿತ್ತು ನೋಡಿದ್ರೆ A.B + B.C ಬಂದಿದೆ. ಅದ್ರ ಪ್ರೀವಿಯಸ್ ಇಯರ್ ಇದೆ, ಅದ್ರ ಪ್ರೀವಿಯಸ್ ಇಯರ್, ಎಲ್ಲ ಇಯರು ಇದೆ. ಸೊ ಅದರಿಂದ ಇದೇ ಕ್ವೆಶನ್ಸ್ನ ಪದೇ ಪದೇ ಪ್ರಾಕ್ಟೀಸ್ ಮಾಡ್ಕೊಡೋಗಿ ಮೋರ್ ದೆನ್ ಎನಫ್. ಬಿಕಾಸ್ ಬೋರ್ಡ್ ಪೀಪಲ್ ಆರ್ ರಿಪಿಟೇಟಿವ್ಲಿ ದೇ ಆರ್ ರಿಪೀಟಿಂಗ್ ದಿ ಕ್ವೆಶನ್ಸ್. ಸೊ ಇದನ್ನ ಸಿನ್ಸ್ ದೇ ಆರ್ ಯೂನಿಟ್ ವೆಕ್ಟರ್ಸ್, ನೀವೇನು ಮಾಡ್ಬೋದು ಈಗ, A + B + ಇದು ಹೋಲ್ಸ್ ಮಾಡಿದ್ರೆ ವಿಲ್ ಗೆಟ್ A² + B² + C² + A.B + B.C + C.A whole times 2. Since they are unit vectors, you will get 1 + 1 + 1 is equal to 2 times plus 2 times same thing ಬರುತ್ತಾ. ಸೊ ಇದು ಈ ಕಡೆಗೆ ಬಂದರೆ ವಿಲ್ ಗೆಟ್ -3 is equal to 2 times same thing. ಸೊ ಇದು ಈ ಕಡೆಗೆ ಬಂದರೆ -3/2. ಸೊ ಇಟ್ಸ್ ಅ ವೆರಿ ಸಿಂಪಲ್ ಕ್ವೆಶನ್. ಸೊ ಐ ಟೋಲ್ಡ್ ಯು, ನಿಮಗೆ 7 ಕ್ವೆಶನ್ಸ್ ಬಂದರೆ ಅಟ್ಲೀಸ್ಟ್ ಯು ಶುಡ್ ಬಿ ಏಬಲ್ ಟು ಆನ್ಸರ್ 5. ಇದು ಮಿನಿಮಮ್ ಟಾರ್ಗೆಟ್ ಅಂತ. ಸೊ 2 ಕ್ವೆಶನ್ ಆನ್ಸರ್ ಮಾಡಿದ್ವಿ ಇವಾಗ ಫ್ರಮ್ 2017. ಲೆಟ್ಸ್ ಲುಕ್ ಇನ್ ದ ಒನ್ ಮೋರ್ ಕ್ವೆಶನ್ ಆ್ಯಂಡ್ ಟ್ರೈ ಟು ಡೂ ಇಟ್ ಬೈ ಯೋರ್ ಸೆಲ್ಫ್. ನೋಡಿ, A and B are unit vectors. So this is root word, unit vectors. The angle between A and B for √3A minus B to be unit vector is, you need to find out the angle between A and B for which this is unit vector. How do you do this? What is your approach? ಇನ್ನು ಮಾಡ್ಬೋದು, ಸ್ವಲ್ಪ ಏನಂತ ಸ್ಟ್ರೈಟಾಗಿ ಕೇಳೋ ಬದಲು ಸ್ವಲ್ಪ ಸುತ್ತಿ ಬಳಸಿ ಕೇಳಿದ್ದಾರೆ. ಬಟ್ ಅಗೇನ್ ಇಟ್ಸ್ ಅನ್ ಈಸಿ ಕ್ವೆಶನ್. ನೋಡಿ, ಇದನ್ನು ತಗೊಳ್ಳಿ. ಫಸ್ಟು ವಿ ಹ್ಯಾವ್ √3 - B ಸ್ಕ್ವೇರ್ ಮಾಡಿ ಇದನ್ನು, ವಿಲ್ ಗೆಟ್ A² ಅಂದರೆ √3 the whole square plus B² minus 2 A ಅಂದ್ರೇನು, √3A.B. ಅವ್ರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ A ಈಸ್ ಅ ಯೂನಿಟ್ ವೆಕ್ಟರ್. ಸೊ ಇಲ್ಲಿ A² ಮಾಡಿದ್ರೆ 1 ಬರುತ್ತೆ, ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಆದರೆ 3 ಪ್ಲಸ್ B ಅಂದರೆ 1 ಮೈನಸ್ 2 ಆ್ಯಂಡ್ √3A.B. ವಾಟ್ ಅಬೌಟ್ ದಿಸ್ ವ್ಯಾಲ್ಯೂ? ಅವ್ರು ಏನು ಹೇಳಿದ್ದಾರೆ, ಇಟ್ ಟು ಬಿ ಎ ಯೂನಿಟ್ ವೆಕ್ಟರ್, ಅದು ಕೂಡ ಯೂನಿಟ್ ವೆಕ್ಟರ್. ಸೊ 1 ಕ್ಯಾನ್ಸಲ್ ಆದರೆ ಈ 3 ಈ ಕಡೆಗೆ ಬರುತ್ತೆ. ಸೊ -3 is equal to -2 √3A.B, minus cancel. So A.B is equal to 3/2 √3. 3 can be written as √3 into √3 by 2 √3. So we'll get
ರೂಟ್ 3/2. ಸೊ ರೂಟ್ 3/2 ಅಂದರೆ 30 ಡಿಗ್ರಿ. ಸಾರಿ, ರೂಟ್ 3/2. ಸದ್ಯಕ್ಕೆ ಎ ಡಾಟ್ ಬಿ ಈಸ್ ರೂಟ್ 3/2. ದೆನ್ ವಾಟ್ ಈಸ್ ಕಾಸ್ ಥೀಟಾ? ಎ ಡಾಟ್ ಬಿ ಬೈ mod A mod B. So what is A dot B here? Root 3/2 by mod A mod B. It's again unit vectors. 1 into 1 is 1. So anyways theta is equal to 30 degree. So option is A. Again angle ಮೇಲೆ ಬೇಸ್ಡ್ ಕ್ವೆಶನ್ ಇದು, ಕರೆಕ್ಟ್ ಅಲ್ವಾ? ಸೊ ಒಂದು ಇದು ಮಾಡ್ಕೊಳ್ಳಿ, ಯಾವ ಕಾನ್ಸೆಪ್ಟ್ ಮೇಲೆ ಕ್ವೆಶನ್ಸ್ ರಿಪಿಟೇಟಿವ್ ಆಗಿ ಕೇಳ್ತಿದಾರೋ ಅಂಥ ಕಾನ್ಸೆಪ್ಟ್ನ ಸ್ವಲ್ಪ ತರೋ ಆಗ್ತಾ ಹೋಗಿ, ಕ್ವೆಶನ್ನ ಕೇರ್ಫುಲ್ ಆಗಿ ಓದಿ, ಯು ಹ್ಯಾವ್ ಯುವರ್ ಆನ್ಸರ್. ಸರಿನಾ? ಇದು ಫಸ್ಟ್ ಪಿ ಯು ಸಿದು ಒಂದು ಕಾನ್ಸೆಪ್ಟ್ ನಿಮಗೆ 3Dದು. ಸರಿನಾ? ಇಟ್ ಸಿಂಪಲ್, ಬೇಕಾದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ. ದ ರಿಫ್ಲೆಕ್ಷನ್ ಆಫ್ ದಿ ಪಾಯಿಂಟ್ ಇನ್ XY ಪ್ಲೇನ್. ಇಷ್ಟು ನೆನ್ಪಿಟ್ಕೊಂಡಿರಿ, XY ಪ್ಲೇನಲ್ಲಿ ಸೈನ್ ಆಫ್ Z ಚೇಂಜಸ್. ಝೆಡ್ದು ಸೈನ್ ಚೇಂಜ್ ಆಗುತ್ತೆ. ಅದೇ ಥರ ಇಫ್ ಯು ಆರ್ ಟೇಕಿಂಗ್ XZ ಪ್ಲೇನ್ ತೊಗೊಂಡ್ರೆ ಸೈನ್ ಆಫ್ Y ಚೇಂಜಸ್. ಅದೇ ಥರ ಇಫ್ ಯು ಆರ್ ಟೇಕಿಂಗ್ ZY. ಸೊ ಈಗ ನಾನೇನು ಹೇಳ್ತಿದ್ದೆ ನಿಮಗೆ, XY ಪ್ಲೇನಲ್ಲಿ ಝೆಡ್ದು ಸೈನ್ ಚೇಂಜ್ ಆಗುತ್ತೆ, ಅದೇ ಥರ XZಲ್ಲಿ Y ಚೇಂಜ್ ಆಗುತ್ತೆ. ಅದೇ ಥರ ಝೆಡ್ ಇಫ್ ಯು ಆರ್ ಟೇಕಿಂಗ್ ZY ಪ್ಲೇನ್ ತೊಗೊಂಡ್ರೆ ಯಾರ್ದು ಸೈನ್ ಚೇಂಜ್ ಆಗುತ್ತೆ? Xದು ಚೇಂಜ್ ಆಗುತ್ತೆ ಇಲ್ಲಿ with respect to reflection. So based on these three things you can easily answer this question. The reflection of the point alpha beta gamma in XY plane. XY plane ಅಲ್ಲಿ ಯಾರ್ದು ಸೈನ್ ಚೇಂಜ್ ಆಗುತ್ತೆ? Z ಚೇಂಜ್ ಆಗುತ್ತೆ. ಸೊ ಸೇಮ್ ಥಿಂಗ್, ಬಟ್ ಝೆಡ್ದು ಸೈನ್ ಚೇಂಜ್ ಆಗುತ್ತೆ ಅಂದರೆ ಏನರ್ಥ? ಪ್ಲಸ್ ಗಾಮಾ ಬಿಕಮ್ಸ್ ಮೈನಸ್ ಗಾಮಾ, ಅಷ್ಟೇ. ಸೊ ಇದು ಫಸ್ಟ್ ಪಿ ಯು ಸಿದು. ನಿಮಗೆ ಇತ್ತೋ ಡಿಲೀಟ್ ಆಗಿತ್ತೋ ಕೂಡ ಗೊತ್ತಿಲ್ಲ ನನಗೆ, ಬಟ್ ಇನ್ ಜಸ್ಟ್ ರಿಮೆಂಬರ್ ದಿಸ್. Then coming to question number 56 ಆಯಿತು. question number 57 is deleted ಆಯಿತಾ? ಸೊ this is deleted. ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಯಿತಾ? ಐ ಥಿಂಕ್ ಲಾಸ್ಟ್ ಕ್ವೆಶನ್ ಇದು ಕೂಡ ಡಿಲೀಟೆಡೇನೆ ಎಲ್ಲ. ದ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಫ್ರಮ್ ದಿಸ್ ಲೈನ್. ಸೊ ಇದನ್ನು ನಾನು ಒಂದ್ಸಲ ವೆರಿಫೈ ಮಾಡ್ತೀನಿ, ಇದು ಇಲ್ಲಿ ಇದೆಯೋ ಇಲ್ವೋ ಅಂತ ಹೇಳಿಬಿಟ್ಟು. ಸರಿ, ನಾನು ದ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಫ್ರಮ್ ದಿಸ್ ಲೈನ್. ಸೊ ಲೈನ್ ಇಲ್ಲಿದೆ, ಪಾಯಿಂಟ್ ಇಲ್ಲಿದೆ. ಇದು ಯಾವ ಕಾನ್ಸೆಪ್ಟ್ ಬರುತ್ತೆ ನೋಡ್ಕೊಂಡು ನಾನು ಹೇಳ್ಕೊಡ್ತೀನಿ ಆಯಿತಾ? ಐ ಥಿಂಕ್ ನಿಮ್ಗೆ ಇರೋದೇ 5 ಕಾನ್ಸೆಪ್ಟ್ ಇದೆ ಅನಿಸುತ್ತೆ. ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ 1 point, equation of a line passing through 2 points, and equation of a plane in normal form, and ಐದು ಡೆರೈವೇಷನ್ಸ್ ಏನೋ ಇತ್ತು, ಅಷ್ಟರಿಂದನೇ ಕ್ವಶನ್ಸ್ ಬರಬೇಕು. ಸೊ ಐ ಶುಡ್ ವೆರಿಫೈ ಮಾಡಿಬಿಟ್ಟು ನಾಳೆ ಹೇಳ್ಕೊಡ್ತೀನಿ. ಇದು ಇಲ್ಲಿವರೆಗೂ 2017ವರೆಗೂ ಸಾಲ್ವ್ ಮಾಡಿದ್ದೀವಿ ಅಂದ್ಕೊಳ್ಳಿ. ಇನ್ನು ಮಿಕ್ಕಿರೋದು 2018. ಇಲ್ಲಿ ನೋಡಿ 59ಇಂದ ಇಯರ್ಗೆ 3 ಕ್ವೆಶನ್ಸ್ ಅಂತಂದರೆ ಇನ್ನೊಂದು 9 ಕ್ವೆಶನ್ಸ್ ಸೇರಿದ್ರೆ 66ಗೆ ಎಂಡ್ ಆಗಬೇಕು, ಕರೆಕ್ಟ್ ಅಲ್ವಾ? ಇಯರ್ಗೆ 4 ಕ್ವೆಶನ್ಸ್ ಅಂತಂದರೆ 12 ಅಂದರೆ ಇಟ್ ವಿಲ್ ಗೆಟ್ 60, 71 ಬರಬೇಕು. ಬಟ್ ಲುಕ್ ಎಟ್ ಹಿಯರ್, 2018ಇಂದ 2020ವರೆಗೂ, ಐ ಮೀನ್ ಲಾಸ್ಟ್ ಇಯರ್ವರೆಗೂ we have 82 questions ಇದೆ, which means 82 minus 60 ಮಾಡ್ತೀರಾ ಅಂದ್ಕೊಳ್ಳಿ, 22 questions ಇದೆ. ಇಫ್ ಯು ಕ್ಯಾನ್ ಟೇಕ್ ಆವ್ರೇಜ್ 7 questions ಕೇಳ್ತಾ ಇದ್ದಾರೆ, ಹೆಚ್ಚು ಕಡಿಮೆ ನಿಮಗೆ 7 questions ಕೇಳ್ತಾ ಇದ್ದಾರೆ ಫ್ರಮ್ ಲಾಸ್ಟ್ 3 ಇಯರ್ಸಿಂದ. ಈ ಇಯರ್ ಕೂಡ ಅದೇ ಇರುತ್ತೆ ಪ್ಯಾಟರ್ನ್, ಬಿಕಾಸ್ ಸಿಲೆಬಸ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್. ಸೊ ಅದರಿಂದ ಇದಕ್ಕೆ ನೋಡಿ, ನಾನು ಯಾವುದನ್ನು ವೆರಿಫೈ ಮಾಡ್ತೀನಿ ಅನ್ನೋ ಅಗೇನ್ ಸೇಮ್ ಕಾನ್ಸೆಪ್ಟ್ 82nd ಕ್ವೆಶನ್ಗೂ ಬಂದು ನಿಂತ್ಕೊಂಡ್ಬಿಟ್ಟಿದೆ. ದ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಫ್ರಮ್ ದಿ ಲೈನ್, ಆಯಿತಾ? ಸೊ ನಾನು ಬೇಕು ಅಂತ ಬಂದಿಲ್ಲ, ಅದು ಬಂದೆ, ಅದು ಅಲ್ಲೇ ನಿಂತ್ಕೊಂಡಿತ್ತು, ಡನ್. ಸೊ ಎನಿವೇಸ್, ಈ ಮಿಕ್ಕಿದ್ದೆಲ್ಲ ನೋಡಿ, ಆ್ಯಂಗಲ್ ಬಿಟ್ವೀನ್ ಸ್ಟ್ರೈಟ್ ಲೈನ್ಸ್ ಇಲ್ಲ ಸಿಲೆಬಸಲ್ಲಿ, ಇದು ಡಿಲೀಟೆಡ್ ಅಂತ ಆಗುತ್ತೆ. ಇದು ಸೇಮ್ ಟು ಸೇಮ್ ರಿಪೀಟೆಡ್ ಇದೆ ನೋಡಿ, ಇತ್ತು ನಂಬರ್ಸ್ ಇಟ್ ಈಸ್ ರಿಪೀಟೆಡ್, ಬೇಕಾದ್ರೆ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ.
ಇದು ಥರ್ಡ್ ಟೈಮ್ ಇಟ್ ಈಸ್ ರಿಪೀಟಿಂಗ್ ಆಯಿತಾ. ಸೊ ಇಷ್ಟನ್ನೇ ಮಾಡಿ, ಟ್ರಸ್ಟ್ ಮೀ, ಇಷ್ಟನ್ನೇ ಮಾಡಿ, ಕೇರ್ಫುಲ್ಲಾಗಿ ಮಾಡಿ ಸಾಕು. ದಟ್ಸ್ ಮೋರ್ ದೆನ್ ಎನಫ್. ಯು ವಿಲ್ ಎನ್ಶ್ಯೂರ್ 40+ ಮಾರ್ಕ್ಸ್. ಸರಿನಾ? ಸೊ ಐ ವಿಲ್ ವೈಂಡ್ ಅಪ್ ಹಿಯರ್ ಆ್ಯಂಡ್ ವಿಲ್ ಮೀಟ್ ಟುಮಾರೋ.